आद्यादिश्रीमहालक्ष्मीर्विष्णुवामाङ्कसंस्थिते प्रत्यक्षं कुरु मे रूपम् रक्ष मां शरणागतम् रक्ष मां शरणागतम् रक्ष मां शरणागतम्। ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡು ಧಾರ್ಮಿಕ ಕೇಂದ್ರಗಳ ತವರೂರು. ಶ್ರೀ ಪರಶುರಾಮ ಸೃಷ್ಟಿ ಎಂಬ ಖ್ಯಾತಿ. ಪುಣ್ಯ ನದಿಗಳ ನೆಲೆವೀಡು. ಬೋರ್ಗರೆವ ಕಡಲಬ್ಬರ, ಎತ್ತರೆತ್ತರದ ಬೆಟ್ಟಗಳ ಮಧ್ಯೆ ಹಚ್ಚ ಹಸುರಿನಿಂದ ಕಂಗೊಳಿಸುವ ಪಚ್ಚೆ ಪೈರುಗಳು, ತೆಂಗು ಕಂಗು ಬಾಳೆಗಳಿಂದ ಕೂಡಿ ಸಂಪದ್ಭರಿತವಾಗಿರುವ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೋ ಇತಿಹಾಸ ಪ್ರಸಿದ್ಧ ದೇವಾಲಯಗಳು ತನ್ನ ವಿಶಿಷ್ಟ ಕಾರಣಿಕ ಶಕ್ತಿಯಿಂದಾಗಿ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿ ಹೊಂದಿದೆ. ಧಾರ್ಮಿಕ ಕ್ಷೇತ್ರದಿಂದ ಹಿಡಿದು ಸಾಂಸ್ಕೃತಿಕ, ಶೈಕ್ಷಣಿಕ, ಕ್ರೀಡೆ, ವ್ಯಾಪಾರ ವಹಿವಾಟುಗಳಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತಮ್ಮ ಕೀರ್ತಿ ಪತಾಕೆಯನ್ನು ಹಾರಿಸಿದವರು ನಮ್ಮ ತುಳುವರು. ಯಕ್ಷಗಾನ ಇಲ್ಲಿನ ಗಂಡು ಕಲೆ. ಸ್ವತಃ ಭಗವಂತನಿಂದಲೇ ತುಳುನಾಡು ಸೃಷ್ಟಿಯಾಯಿತೆಂದು ನಂಬಿರುವ ನಂಬಿಕೆಗೆ ಪೂರಕವಾಗಿ ಇಲ್ಲಿನ ಪ್ರಸಿದ್ಧ ದೇಗುಲಗಳಾದ ಶ್ರೀ ಮಂಗಳಾದೇವಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ, ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕದ್ರಿಯ ಶ್ರೀ ಮಂಜುನಾಥ ದೇವಾಲಯ, ಮಂಗಳೂರಿನ ರಥಬೀದಿಯಲ್ಲಿರುವ ಶ್ರೀ ವೆಂಕಟರಮಣ ದೇವಸ್ಥಾನ, ಕುದ್ರೋಳಿಯ ಶ್ರೀ ಗೋಕರ್ಣನಾಥ ಕ್ಷೇತ್ರ, ಪೊಳಲಿಯ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಗಳು ಸಾಕ್ಷಿಯಾಗಿ ನಿಂತಿವೆ. ಕಲಿಯುಗದಲ್ಲಿ ಜನರಿಗೆ ಕಣ್ಣಲ್ಲಿ ಬಂದ ಕಷ್ಟವನ್ನು ಕ್ಷಣ ಮಾತ್ರದಿ ಕಣ್ರೆಪ್ಪೆಯಲ್ಲಿ ಮಾಯವಾಗಿಸುವ ಅದ್ಭುತ ಶಕ್ತಿ ಹೊಂದಿರುವ ಭೂತಾದಿ ದೈವಗಳು ತುಳುನಾಡ ಭಕ್ತರ ಪಾಲಿಗೆ ಒಂದು ವರದಾನವೇ ಸರಿ. ತನ್ನನ್ನು ಪೂಜಿಸಿದ ಭಕ್ತರ ಮನದಾಳದ ಇಂಗಿತವನ್ನರಿತು ಸುಲಭದಲ್ಲೇ ಕಷ್ಟದ ಬೇಗೆ ತೀರಿಸುವ ಈ ದೇವಾದಿ ದೈವಗಳಿಗೆ ಚಾಚು ತಪ್ಪದೆ ವರ್ಷ ವರ್ಷವೂ ವಿಜೃಂಭಣೆಯಿಂದ ಸಲ್ಲುವ ಧರ್ಮನೇಮ, ಭೂತ ಕೋಲಗಳು ತುಳುನಾಡ ಭಕ್ತರ ಶ್ರದ್ಧಾ ಭಕ್ತಿಯನ್ನು ಎತ್ತಿ ತೋರಿಸುವಲ್ಲಿ ಸಫಲವಾಗಿದ್ದು ಜಿಲ್ಲೆಯಾದ್ಯಂತ ನಾವು ಕಾಣಬಹುದಾಗಿದೆ. ಸಕಲ ಜಗತ್ತಿನ ಒಡೆಯ ಪರಮಾತ್ಮ, ಕೋಟ್ಯಾಂತರ ಜೀವಾತ್ಮಗಳ ಸೃಷ್ಟಿಕರ್ತ, ಎಲ್ಲೆಡೆಯೂ ನೆಲೆಸಿರುವ ಆ ದಿವ್ಯ ಶಕ್ತಿಯು ಮಾನವನ ಕಷ್ಟ ಕಾರ್ಪಣ್ಯಗಳಿಗೆ ಬೆನ್ನೆಲುಬಾಗಿ ಸಕಲ ಕಷ್ಟಗಳನ್ನು ನಿವಾರಿಸುತ್ತಾ ನೆನೆದವರ ಮನದಲ್ಲಿ ಎಂಬ ಮಾತಿಗೆ ಪೂರಕವಾಗಿದ್ದಾನೆಂದರೆ ತಪ್ಪಾಗಲಾರದು. ಭಗವಂತ ನಿಜವಾಗಿಯೂ ಭಕ್ತರ ಕರೆಗೆ ಓಗೊಡುತ್ತಾನೆಯೇ? ಕಲಿಯುಗದಲ್ಲಿಯೂ ಇದು ಸಾಧ್ಯವೇ ಎಂಬ ಪ್ರಶ್ನೆ ನಮ್ಮೆಲ್ಲರಲ್ಲಿ ಖಂಡಿತವಾಗಿಯೂ ಕಾಡುತ್ತದೆ. ಈ ಪ್ರಶ್ನೆಗೆ ಉತ್ತರವೆಂಬಂತೆ ಹಲವರ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ರೂಪಿಸಿದ ಒಂದು ಕ್ಷೇತ್ರವಿದೆ. ಆ ಕ್ಷೇತ್ರದ ಬಗ್ಗೆ ತಿಳಿಯುವಾಗಲೇ ನಮ್ಮೆಲ್ಲ ಯಕ್ಷ ಪ್ರಶ್ನೆಗಳಿಗೆ ಉತ್ತರ ತಾನಾಗಿಯೇ ಸಿಗುತ್ತದೆ. ಸತ್ಯದೇವತಾ ಮಾತಾ ಧರ್ಮದೇವತಾ, ಸತ್ಯದೇವತಾ ಮಾತಾ ಧರ್ಮದೇವತಾ, ನಿತ್ಯ ನಿರ್ಮಲೆ ನಿಗಮರೂಪಳೆ, ನಿತ್ಯ ನಿರ್ಮಲೆ ನಿಗಮರೂಪಳೆ, ಪೊರೆಯೇ ಸಂತತ ಸತ್ಯದೇವತಾ ಮಾತಾ ಧರ್ಮದೇವತಾ. ಯಾವ ಕ್ಷೇತ್ರವಿರಬಹುದು? ಮಹಿಮೆ ಏನು? ಕತೆ ಏನಿರಬಹುದು? ಹೇಳಿದರೆ ಊಹೆಗೂ ನಿಲುಕದ್ದು. ಬನ್ನಿ
ಆ ಕ್ಷೇತ್ರದೆಡೆಗೆ ನಡೆಯೋಣ. ಮಂಗಳೂರಿನಿಂದ ಮೂಡಬಿದಿರೆ ರಸ್ತೆಯಲ್ಲಿ ಸುಮಾರು 18 ಕಿಲೋಮೀಟರ್ ಕ್ರಮಿಸಿದರೆ ಸಿಗುವ ಗೌರವಾಪುರವೇ ಗುರುಪುರ. ಅಬ್ಬಾ, ಹೆಸರಿನಲ್ಲೇ ಸಾಕ್ಷಾತ್ಕಾರ. ಪಾವನ ಗಂಗೆ ಪಲ್ಗುನಿ ತಟದಲ್ಲಿ ಭಕ್ತರ ಉದ್ಧಾರಕ್ಕಾಗಿಯೇ ಉದಿಸಿರುವ ಕಾಳರಾತ್ರಿ ತನ್ನ ತಾಮಸ ರೂಪವನ್ನು ತ್ಯಜಿಸಿ ಸಾತ್ವಿಕಳಾಗಿ, ಮಹಾಶಕ್ತಿಯಾಗಿ, ಮಹಾಮಾಯೆಯಾಗಿ, ಸತ್ಯ ದೇವತೆಯಾಗಿ, ಧರ್ಮ ದೇವತೆಯಾಗಿ ನೆಲೆ ನಿಂತ ಪುಣ್ಯ ಸ್ಥಳ ಶ್ರೀ ಸತ್ಯದೇವತಾ ಧರ್ಮದೇವತಾ ಕ್ಷೇತ್ರ. ಪುಣ್ಯ ಫಲ್ಗುಣಿ ತೀರದಲ್ಲಿ ನಿನ್ನ ಧರಿಸಿ ಹೃದಯದಲ್ಲಿ, ಪುಣ್ಯ ಫಲ್ಗುಣಿ ತೀರದಲ್ಲಿ ನಿನ್ನ ಧರಿಸಿ ಹೃದಯದಲ್ಲಿ, ಘನ್ನ ಮಹಿಮ ವೆಂಕಟೇಶ, ಘನ್ನ ಮಹಿಮ ವೆಂಕಟೇಶ, ಕನ್ಯ ಪದ್ಮಾವತಿಯ ಪಡೆದ ಸತ್ಯದೇವತಾ ಮಾತಾ ಧರ್ಮದೇವತಾ, ಸತ್ಯದೇವತಾ ಮಾತಾ ಧರ್ಮದೇವತಾ. ಪರಮ ಪವಿತ್ರ ಪಾಲ್ಗುಣಿ ನದಿ. ಪಾಲ್ಗುಣ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆ ದಿನ ಉತ್ತರ ಫಲ್ಗುಣಿ ನಕ್ಷತ್ರದಂದು ದ್ವಾದಶ ಕವಲುಗಳಾಗಿ ಅಶ್ವಮುಖ ಪರ್ವತದಿಂದ ಹುಟ್ಟಿ ಉತ್ತರ ಫಲ್ಗುಣಿಯಾಗಿ ಹರಿದಳು. ಶ್ರೀಮನ್ನಾರಾಯಣನು ಮಧುಕೈಟಭರನ್ನು ಸಂಹರಿಸಿದ ಕಾಲದಲ್ಲಿ ಶ್ರೀ ಲಕ್ಷ್ಮೀ ದೇವಿಯು ಕಾಮಾಕ್ಷಿಯಾಗಿ ಕೇದಾರ ಪರ್ವತದಲ್ಲಿ ಸತ್ಯ ಎಂಬ ಹೆಸರಿನಿಂದ ಈಶ್ವರನ ಪತ್ನಿ ಪಾರ್ವತೀ ದೇವಿಯ ಸಖಿಯಾದಳು. ದಕ್ಷ ಯಜ್ಞ ನಡೆದಾಗ ಮತ್ತೆ ಪಾರ್ವತಿಯಿಂದ ಬೇರೆಯಾಗಿ ಪಾತಾಳವನ್ನು ಸೇರಿದಳು ಸತ್ಯಲಕ್ಷ್ಮಿ. ಪರಶುರಾಮನಿಂದ ಭೂದಾನ ಪಡೆಯಲು ಬ್ರಾಹ್ಮಣ ವರ್ಗಕ್ಕೆ ಮಾರ್ಗದರ್ಶನ ನೀಡಿ ಮತ್ತೆ ರಾಮಾವತಾರದಲ್ಲಿ ಸೀತಾಮಾತೆಯಿಂದ ಅಶೋಕವನದಲ್ಲಿ ಪೂಜಿಸಲ್ಪಟ್ಟು ಕೃಷ್ಣಾವತಾರದಲ್ಲಿ ಸತ್ಯಭಾಮೆಯಾಗಿ ಮೆರೆದಳು. ಶ್ರೀನಿವಾಸ ದೇವರು ವೆಂಕಟರಮಣನಾಗಿ ಅವತರಿಸಿದಾಗ ಆತನಿಂದ ನಾಗರ ಬೆತ್ತ ಹಾಗೂ ಶ್ರೀ ಮಹಾಮಾಯೆಯಿಂದ ಚೂಲಿಕೆಯನ್ನು ಪಡೆದು ತುಳುನಾಡಿನಲ್ಲಿ ಮೆರೆದಳು ಆ ಮಹಾಶಕ್ತಿ. ಹೀಗೆ ಕೃತ, ತ್ರೇತ, ದ್ವಾಪರ ಯುಗದಲ್ಲಿ ನಾನಾ ರೂಪಗಳಲ್ಲಿ ಮೆರೆದ ಆ ಮಹಾಶಕ್ತಿ ಕಲಿಯುಗದಲ್ಲಿ ಭಜಕರನ್ನು ಉದ್ಧರಿಸಲು ತುಳುನಾಡಿನಲ್ಲಿ ಬೆಳಗಲು ಮುಂದಾದಳು. ನೀನೇ ಸ್ವಾಹ ನೀನೇ ಸ್ವಧಾ ವಷಟ್ಕಾರ ಸ್ವರಾತ್ಮಿಕಾ, ನೀನೇ ಸ್ವಾಹ ನೀನೇ ಸ್ವಧಾ ವಷಟ್ಕಾರ ಸ್ವರಾತ್ಮಿಕಾ, ತ್ರಿಧಾ ಸುಧಾರ್ಧ ಮಾತ್ರ, ತ್ರಿಧಾ ಸುಧಾರ್ಧ ಮಾತ್ರ, ವರ್ಣಾತ್ಮಿಕಾ ಪರಾತ್ಪರಾ, ವರ್ಣಾತ್ಮಿಕಾ ಪರಾತ್ಪರಾ, ಸತ್ಯದೇವತಾ ಮಾತಾ ಧರ್ಮದೇವತಾ, ಸತ್ಯದೇವತಾ ಮಾತಾ ಧರ್ಮದೇವತಾ. ಗೌಡ ಸಾರಸ್ವತ ಸಮಾಜದ ಶಾಕ್ತ ವೈಷ್ಣವ ಸಂಪ್ರದಾಯದ ಅತ್ರಿ ಗೋತ್ರ ಸಂಭೂತ ಸಾತ್ವಿಕ ದೈವಿಕ ಗುಣದ ಶಾಂತ ಭಟ್ಟರ ಮಗ ಸುಬ್ರಾಯ ಭಟ್ಟರಿಗೆ ಒಲಿದು ಅವರ ಪತ್ನಿ ಸರಸ್ವತಿ ಬಾಯಿಯಲ್ಲಿ ತನ್ನ ಶಕ್ತಿಯನ್ನು ಕೇಂದ್ರೀಕರಿಸಿದಳು ಆ ಮಹಾತಾಯಿ. ತಾಮಸ ರೂಪದಿಂದ ಸಾತ್ವಿಕ ರೂಪಕ್ಕೆ ಪರಿವರ್ತನೆಗೊಂಡು ಆ ಮಹಾಶಕ್ತಿ ನಂಬಿದ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿ ಕುಲದೇವತೆಯಾದಳು. ಸರಸ್ವತಿ ಬಾಯಿಯ ಮಗ ಶ್ರೀ ನಾರಾಯಣ ಭಟ್ಟರ ವಿವಾಹ ಸಂದರ್ಭದಲ್ಲಿ ನೂತನ ವಧು ಸೌಭಾಗ್ಯವತಿ ಸುಂದರಿ ಬಾಯಿಯ ಗೃಹ ಪ್ರವೇಶ ಸಂದರ್ಭದಲ್ಲಿ ಆಕರ್ಷಣೆಗೊಂಡ ಆ ಶಕ್ತಿ 80 ವರ್ಷಗಳ ಕಾಲ ಭಕ್ತ ಜನ ಹಾಗೂ ಕುಟುಂಬಕ್ಕೆ ಸಾಂತ್ವನ ನೀಡಿದಳು. ಬಳಿಕ ಸುಂದರಿ ಬಾಯಿಯವರ ಮೊಮ್ಮಗ ಬಾಲಕ ಚಂದ್ರಕಾಂತ ಭಟ್ಟರಲ್ಲಿ ಆ ಶಕ್ತಿಯು ಆಕರ್ಷಿತವಾಯಿತು. ಸುಮಾರು 16 ವರ್ಷದ ಬಾಲಕನೊಂದಿಗೆ
ಕುಟುಂಬದ ಹಿರಿಯರು ಹಾಗೂ ಪುರೋಹಿತರು ಸುಂದರಿಬಾಯಿ ಅವರಲ್ಲಿ ಹೋಗಿ ದೇವರಿಗೆ ಫಲತಾಂಬೂಲ ಕಾಣಿಕೆ ನೀಡಿ ಪ್ರಾರ್ಥಿಸಿದಾಗ ಆವೇಶವು 3 ವರ್ಷ ಹಿಂದೆ ನೀಡಿದ ಅಭಯದಂತೆ ಆ ಬಾಲಕನಲ್ಲಿ ತಾನು ಪ್ರವೇಶಿಸಿರುವುದಾಗಿ ತಿಳಿಸಿತು. ಹೀಗೆ ಕಾಲಕಾಲಕ್ಕೆ ನಂಬಿ ಪ್ರಾರ್ಥಿಸಿಕೊಂಡು ಬಂದಲ್ಲಿ ಪೂರ್ವ ದೋಷಗಳನ್ನು ಭಸ್ಮೀಕರಿಸಿ ತನ್ನ ಭಕ್ತ ಸಂಸಾರವನ್ನು ಪಾಲಿಸಿ ತನ್ನ ಮೂಲ ಸ್ಥಾನದಲ್ಲಿ ಕೊಟ್ಟು ಪಡಕೊಳ್ಳುವ ತನ್ನ ಒಡೆಯನ ಚರಣ ಕಮಲಗಳಲ್ಲಿ ತಟ್ಟಿ ತನ್ನ ಭಜಕರನ್ನು ಸಲುಹುವ ಶಕ್ತಿಯಾಗಿ ಶ್ರೀಕ್ಷೇತ್ರವನ್ನು ಅಜರಾಮರವಾಗಿ ಬೆಳಗುವುದಾಗಿ ತುಳು ಭಾಷೆಯಲ್ಲಿ ನುಡಿಯಲಾಯಿತು. ನುಡಿಯಂತೆ ಜಿ ನರಸಿಂಹ ಕೊಗ್ಗಭಟ್, ಕೇಶವ ವಾಮನ ಭಟ್ ಮತ್ತು ಕುಟುಂಬದ ಸಮಸ್ತರು ಜನಾರ್ದನ ಭಟ್ಟರನ್ನು ಮುಂದಿರಿಸಿ ಭಕ್ತಿ, ಶ್ರದ್ಧೆ, ವಿಶ್ವಾಸಗಳಿಂದ ನಿತ್ಯವೂ ತಮ್ಮ ಕರ್ತವ್ಯ ನಿಷ್ಠೆಯಿಂದ ಕಾಲಕಾಲಕ್ಕೆ ಆರಾಧಿಸಿಕೊಂಡು ಬಂದರು. ಶತಶತಮಾನಗಳ ಹಿಂದಿನ ಗುಡಿ ಗೋಪುರಗಳು ನಶಿಸಿದರು. ಬಳಿ ಇರುವ ಸುಮಾರು 500 ವರ್ಷದ ಪುರಾತನ ಗೋಳಿಮರದ ನೇತಾಡುವ ಬೇರಿನಲ್ಲಿ ವಾಸ್ತವ್ಯ ಮಾಡಿದ ಶಕ್ತಿಯು ಕುಟುಂಬಕ್ಕೆ ನೋವು ಕೊಡದೆ ತನ್ನ ಸಂಸಾರವನ್ನು ರಕ್ಷಿಸಿ ಉದ್ಧರಿಸಿಕೊಂಡು ಬಂತು. ಮುಂದೆ ಸಂತೋಷದಿಂದ ನವೀಕರಿಸಲ್ಪಟ್ಟ ಶಿಲಾಮಯ ನೂತನ ಗರ್ಭಗುಡಿಯಲ್ಲಿ ಮೆರೆಯುವುದಾಗಿ ಶಕ್ತಿಯು ತಿಳಿಸಿತು. ಮಾತಿನಂತೆ 1988ನೇ ಇಸವಿ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಪಂಚಮಿ ದಿನ ನೂತನ ಶಿಲಾಮಯ ನೂತನ ಗರ್ಭಗುಡಿಯಲ್ಲಿ ರಜತ ಪೀಠದಲ್ಲಿ ಶಕ್ತಿಯು ವಿರಾಜಿಸಿ ಪ್ರಸನ್ನಗೊಂಡು ಪ್ರತಿಷ್ಠೆ ನಡೆಯಿತು. ತದನಂತರ 1992ರಲ್ಲಿ ಶ್ರೀ ಸತ್ಯದೇವತಾ ಧರ್ಮದೇವತಾ ಮಂದಿರ ಉದ್ಘಾಟನೆಗೊಂಡಿತು. ಸುಂದರಿಬಾಯಿ ಅಂತ ನಮ್ಮ ಹಿರಿಯರು, ತಂದೆಯ ಅಂದರೆ ಅಜ್ಜನ ತಮ್ಮನ ಹೆಂಡತಿ, ಅವಳಿಗೆ ಆವೇಶ ಬರುವುದನ್ನು ನಾನು ವೀಕ್ಷಿಸಿದ್ದೆ, ನೋಡಿದ್ದೆ. ಅದೇ ರೀತಿ ಸುರುವಿನ ತಲೆಮಾರು ಸುಬ್ರಾಯ ಭಟ್ರು ಇದೇ ಜಾಗದಲ್ಲಿ, ಈಗ ಜನಾರ್ದನ ಕೃಷ್ಣ ಭಟ್ರು ವಾಸ ಮಾಡುವ ಜಾಗ ಅಂದರೆ ಸತ್ಯದೇವತಾ ಮಂದಿರದ ಜಾಗದಲ್ಲಿ ಅವರು ಸುಬ್ರಾಯ ಭಟ್ರು ಇದ್ದರು. ಅದರ ನಂತರ ಅವರ ವಂಶ ಪೀಳಿಗೆಯವರು ಇದೇ ಜಾಗದಲ್ಲಿ ಇದ್ದು ನಾರಾಯಣ ಭಟ್ರು ಮಾತ್ರ ಮಂಗಳೂರಲ್ಲಿ ವಾಸ್ತವ್ಯ ಇದ್ದರು. ಅದೇ ರೀತಿ ಸುಂದರಿಬಾಯಿ ಅವರಿಗೆ ಅಲ್ಲಿ ಆವೇಶ ಬರ್ತಿತ್ತು. ನಮ್ಮ ಕುಟುಂಬಿಕರು ಅಂದರೆ ನರಸಿಂಹ ಕೊಗ್ಗ ಭಟ್ ಮತ್ತು ಕೇಶವ ಭಟ್ ಅಂತ ಕೇಳ್ತಿದ್ರು, ಅವರು ಮತ್ತು ನಮ್ಮ ತಂದೆಯವರು ಮತ್ತು ಎಲ್ಲ ಪಾಲ್ನವರು ಸೇರಿಕೊಂಡು ಅಲ್ಲಿ ಹೋದರು. ಆ ಪುಂಡ್ಲಿಕ್ ಭಟ್ರ ಹತ್ರ. ಪುಂಡ್ಲಿಕ್ ಭಟ್ರ ಅದು ನಿಮ್ಮ ಹಿರಿಯರ ಮನೆಗೆ ಹೋಗಬೇಕು, ಅಲ್ಲಿ ಪ್ರಾರ್ಥನೆ ಮಾಡಬೇಕಂತ ಹೇಳಿದರು. ಅವರು ಹೇಳಿದ ಪ್ರಕಾರ ಅಲ್ಲಿ ಸುಂದರಿಬಾಯಿಯಲ್ಲಿ ದೇವರ ಎದುರು ಪ್ರಾರ್ಥನೆ ಮಾಡಿದರು. ಸುಂದರಿಬಾಯಿಗೆ ಆವಾಗಲೇ ಆವೇಶ ಬಂದು ನನ್ನ ತಮ್ಮನ ತಲೆ, ನಾನು ಹೋಗಲಿಲ್ಲ, ನಮ್ಮ ತಮ್ಮನ ತಲೆ ಮೇಲೆ ಕೈ ಇಟ್ಟು ಬಲ ಕೈ ಇಟ್ಟು ನಾನು 3.5 ವರ್ಷಗಳ ಹಿಂದೆ ನಾನು ಹೇಳಿದ್ದೆ, ಅದೇ ಪ್ರಕಾರ ಈ ಬಾಲಕನಲ್ಲಿ ಪ್ರವೇಶ ಆಗಿದ್ದೇನೆ. ನನ್ನ ಈ ಬೇರನ್ನು ಈ ಬಾಲಕನಲ್ಲಿ ನಾನು ಕೊಟ್ಟಿದ್ದೇನೆ. ಆ ಸ್ಥಾನವಲ್ಲದೆ ಇನ್ನು ಮತ್ತೆ ಯಾವುದು ಸ್ಥಾನದಲ್ಲಿ ಕುಟುಂಬದವರು ಇನ್ನೂ ಯಾವುದು ಸೇವೆ ಮಾಡುವಂತಿಲ್ಲ, ಅದೇ ಮೂಲ ಸ್ಥಾನ ಪೂರ್ಣ ರೀತಿಯಲ್ಲಿ ವೃದ್ಧಿ ಆಗ್ತದೆ ಅಂತ ಅಲ್ಲಿ ಅಪ್ಪಣೆ ಆಯ್ತಂತೆ. ಅದೇ ಪ್ರಕಾರ ನನ್ನ ತಂದೆಯವರೆಲ್ಲ ಇಲ್ಲಿ ಬಂದರು. ಮತ್ತು ಪ್ರತಿ ತಿಂಗಳು ಪಾರಾಯಣೆ ಮಾಡಲಿಕ್ಕೆ ಆ ಜಾಗಕ್ಕೆ ನನ್ನ ತಮ್ಮ ಹೋಗ್ತಿದ್ದ. ಕಡೆಗೆ ಗುರುಪುರ ರಥೋತ್ಸವ ಸಂದರ್ಭದಲ್ಲಿ ದೇವರು ಅವನ ಮೇಲೆ ಕೃಪೆ ತೋರ್ತಾರೆ ಅಂತ ಹೇಳಿ ರಥೋತ್ಸವ ಆದ ಬಳಿಕ ಇಲ್ಲಿ ಆವೇಶ ಬಂತು. ಅದನಂತರ ಚಂದ್ರಕಾಂತ್ ಭಟ್ರಿಗೆ ಪುನರಪಿ ಈ ಜಾಗದಲ್ಲಿ ಅಂದರೆ ಈಗ ಸತ್ಯದೇವತಾ ಮಂದಿರ ಇರುವ ಜಾಗದಲ್ಲಿ ಆವೇಶ ಬರಲಿಕ್ಕೆ ಪ್ರಾರಂಭ ಆಯಿತು. ನಮ್ಮ ಸಮಾಜದವರು ಒಬ್ಬೊಬ್ಬರೇ ಇಲ್ಲಿ 83ರ ನಂತರ ದರ್ಶನಕ್ಕೆ ಬರಲಿಕ್ಕೆ ಶುರು ಆದರು. ಇಲ್ಲಿ ಸತ್ಯದೇವತೆಗೆ ಹೇಗೆ ಅಂದರೆ ಪ್ರಾತಃ ಕಾಲದಲ್ಲಿ ಒಂದು ಪೂಜೆ, ಮತ್ತು ಸಂಜೆ ದರ್ಶನ ಆವೇಶ ಇದ್ದರೆ, ಜನರು ಬಂದರೆ ಅಥವಾ ಬರುವವರಿದ್ದರೆ ಆ ದರ್ಶನದ ಆರತಿ ಅಂತ. ವೈಶಾಖ ಶುದ್ಧ ಸಪ್ತಮಿಗೆ ದೇವರಿಗೆ ಇಲ್ಲಿ ಗುರುಪುರದ ರಥೋತ್ಸವ ಆದ ನಂತರ ಅವಭ್ರತದ ಮರುದಿನ ಕೋಲಕ್ಕೆ ದಿನ ನಿಗಂಟು ಮಾಡಿದ್ದೇವೆ. ಕುಟುಂಬದವರು ಆ ದಿವಸ ಬರ್ತಾರೆ, ದೇವರ ಸೇವೆ ಮಾಡ್ತಾರೆ, ಅವರ ಶಕ್ತಿ ಅನುಸಾರ ಅವರು ಸೇವೆ ಮಾಡ್ತಾರೆ. ಸತ್ಯದೇವತೆ ತಾಯಿ ಅವಳು ಭಕ್ತಾದಿಗಳಿಗೆ ಅನುಗ್ರಹ ಮಾಡ್ತಾಳೆ, ಅವಳಿಂದ ಯಾವುದು ಕೇಡು ಆಗುವುದಿಲ್ಲ. ಮತ್ತು ಅವಳಿಗೆ ನಂಬಿ ಬಂದಲ್ಲಿ ಅವಳು ತುಂಬ ಉದ್ಧಾರ ಮಾಡಿ ಜನರನ್ನು ರಕ್ಷಿಸಿದ್ದಾರೆ ಅಂತ ಹೇಳುವುದರಲ್ಲಿ ಏನೂ ನಮ್ಮ ಸಂಶಯ ಇಲ್ಲ. ಆರಾಧಿಸಿದ ಶ್ರೀ ಸತ್ಯದೇವತೆ ನೆನೆದವರ ಮನದಲ್ಲಿ ಕರೆದವರ ಮೊರೆಗೆ ಓಗೊಟ್ಟು ಸಾಂತ್ವನ ನೀಡಿ ಭಕ್ತಿಯಿಂದ ನೀಡಿದ ಮಲ್ಲಿಗೆ ಕುಂಕುಮದಿಂದ ಸಂತೃಪ್ತಿಗೊಂಡು ದೀನ ದಲಿತರನ್ನು ಪೊರೆದಳು. ಮೂಲಾಧಾರೆ ಮಾಲಾಧರೆ ಮೂಲ ನಾರಾಯಣ ಪ್ರಿಯ ಮೂಲಾಧಾರೆ ಮಾಲಾಧರೆ ಮೂಲ ನಾರಾಯಣ ಪ್ರಿಯ ಕಾಲಾತ್ಮಿಕೆ ಕಾಲರಾತ್ರಿ ಕಾಲಾತ್ಮಿಕೆ
ತನಿಕೆ ಕಾಲರಾತ್ರಿ ಬಾಲ ಸುರಪೂಜಿತ ಸತ್ಯದೇವತಾ ಮಾತಾ ಧರ್ಮದೇವತಾ ಸತ್ಯದೇವತಾ ಮಾತಾ ಧರ್ಮದೇವತಾ ನಿತ್ಯ ನಿರ್ಮಲೆ ನಿಗಮರೂಪಳೆ ನಿತ್ಯ ನಿರ್ಮಲೆ ನಿಗಮರೂಪಳೆ ಪೊರೆಯೇ ಸಂತತ ಸತ್ಯದೇವತಾ ಮಾತಾ ಧರ್ಮದೇವತಾ ಸತ್ಯದೇವತಾ ಮಾತಾ ಧರ್ಮದೇವತಾ ಮಾತಾ ಧರ್ಮದೇವತಾ ಮಾತಾ ಧರ್ಮದೇವತಾ 2001ರಲ್ಲಿ ನೂತನ ಸತ್ಯದೇವತಾ ಧರ್ಮದೇವತಾ ಸಭಾಗೃಹ ನಿರ್ಮಾಣಗೊಂಡಿತು. ದಶಮಾನೋತ್ಸವದ ಸಂದರ್ಭದಲ್ಲಿ ದೊರೆತ ಶ್ರೀಮನ್ನಾರಾಯಣ ಸಾಲಿಗ್ರಾಮದ ಪೂಜೆ ಪುನಸ್ಕಾರಗಳಿಗೆ ಹರಿಹರ ಕ್ಷೇತ್ರವಾದ ಗುರುಪುರದಲ್ಲಿ ಶ್ರೀ ಗುರು ಸ್ವಾಮಿನಾರಾಯಣನನ್ನು ಶೇಷ ಹಾಗೂ ಅಗ್ರಹಾರ ಆಂಜನೇಯನೊಂದಿಗೆ ಪ್ರತಿಷ್ಠಾಪಿಸಲಾಯಿತು. ಪರಮ ಪೂಜ್ಯ ಶ್ರೀ ಶ್ರೀ ಸುಧೀಂದ್ರ ತೀರ್ಥ ಶ್ರೀ ಗುರುಗಳ ಆಶೀರ್ವಾದ, ಶ್ರೀ ಶಕ್ತಿಯ ಅಭಯದೊಂದಿಗೆ ಸಮಾಜದ ಗುರುಗಳು ಸಾನ್ನಿಧ್ಯಕ್ಕೆ ಚಿತ್ತೈಸಿ ಆಶೀರ್ವದಿಸಿದ್ದಾರೆ. ಕೈವಲ್ಯ ಮಠಾಧೀಶ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರಿಂದ ಶ್ರೀ ನಾರಾಯಣ ದೇವರು, ಆಂಜನೇಯ ದೇವರ ಪ್ರತಿಷ್ಠೆ, ಧ್ವಜ ಪ್ರತಿಷ್ಠೆಗಳು ವಿಜೃಂಭಣೆಯಿಂದ ನಡೆಯಲ್ಪಟ್ಟಿತು. ಶ್ರೀ ಗುರು ಸ್ವಾಮಿ ನಾರಾಯಣ ಬಂದ ವೈಕುಂಠದಿಂದ ಭಾಮೆ ಸತ್ಯ ದೇವತೆಯ ದಯೆಯಿಂದ ಬಂದ ಭಾಮೆ ಸತ್ಯ ದೇವತೆಯ ದಯೆಯಿಂದ ಶ್ರೀ ಗುರು ಸ್ವಾಮಿ ನಾರಾಯಣ ಬಂದ ವೈಕುಂಠದಿಂದ ಶ್ರೀ ಗುರು ಸ್ವಾಮಿ ನಾರಾಯಣ ಬಂದ ವೈಕುಂಠದಿಂದ. ಸುಮಾರು 16 ವರ್ಷಗಳಿಂದ ಭಕ್ತಾದಿಗಳಿಗೆ ಮಧ್ಯಾಹ್ನದ ನಿತ್ಯ ಭೋಜನ ನಡೆಯುತ್ತಿದ್ದು 2013ರಲ್ಲಿ ನೂತನ ಭೋಜನ ಶಾಲೆಯನ್ನು ನಿರ್ಮಿಸಲಾಗಿದೆ. ಶ್ರೀ ಸತ್ಯದೇವತಾ ಧರ್ಮದೇವತಾ ಮಂದಿರದ ಗರ್ಭಗುಡಿಯಲ್ಲಿ ಪಟ್ಟದ ದೇವರು ಶ್ರೀ ಮಹಾಮಾಯೆ, ಬಲಬದಿಯಲ್ಲಿ ಶ್ರೀ ಮಹಾಲಸ ನಾರಾಯಣಿ, ಎಡಬದಿಯಲ್ಲಿ ಕಾಶ್ಮೀರಾಪುರ ವಾಸಿನಿ ಶ್ರೀ ಸರಸ್ವತಿ ದೇವಿ, ಗ್ರಾಮದೇವರು ಸ್ವರ್ಣಫಲ, ತ್ರಿವಿಕ್ರಮ, ಶ್ರೀ ನರಸಿಂಹ, ವೇಣುಗೋಪಾಲ ಇತ್ಯಾದಿ ಸಾಲಿಗ್ರಾಮಗಳು ನಿತ್ಯವೂ ಆರಾಧನೆಗೊಳ್ಳುವ ಶಕ್ತಿಗಳಾಗಿವೆ. ತಾಮಸ ರೂಪವನ್ನು ತೊರೆದು ಸಾತ್ವಿಕ ರೂಪದಲ್ಲಿ ಪೂಜೆಗೊಳ್ಳುವ ಸತ್ಯಶಕ್ತಿ ಶ್ರೀ ಸತ್ಯದೇವತೆ. ಶ್ರೀನಿವಾಸ ಕಲ್ಯಾಣ ಕಥಾಭಾಗದಲ್ಲಿ ಪಲ್ಗುಣಿ ತೀರದಲ್ಲಿ ಅವತರಿಸಿದ ಕೊರವಂಜಿ ರೂಪದ ಶ್ರೀ ಧರ್ಮದೇವತಾ ವಿಗ್ರಹ, ವರದ ಅಭಯ, ಸತ್ಯಮುದ್ರೆ, ಪದ್ಮಹಸ್ತ ಲಲಾಟದಲ್ಲಿ ಶ್ರೀ ವೆಂಕಟರಮಣ ದೇವರ ರೂಪ. ಪುರಾತನ ವಿಗ್ರಹವನ್ನು ಧರ್ಮದೇವತೆ ಎಂದು ಪೂಜಿಸಲಾಗುತ್ತದೆ. ಸುಮಾರು 12 ವರ್ಷಕ್ಕೊಮ್ಮೆ ರಾತ್ರಿ 12 ಗಂಟೆಯ ಬಳಿಕ ಪ್ರಾರ್ಥನೆಯೊಂದಿಗೆ ಶ್ರೀ ಧರ್ಮದೇವತೆಯ ವಿಗ್ರಹವನ್ನು ಹೊರತರಲಾಗುತ್ತದೆ. ಶ್ರೀ ದೇವರಲ್ಲಿ ಅಪ್ಪಣೆ ಪಡೆದು ಹೂಪ್ರಸಾದ ಪ್ರಾಪ್ತಿಯಾದ 144 ದಂಪತಿಗಳಿಂದ ರಾತ್ರಿಯಿಂದ ಮರುದಿನ ಮಧ್ಯಾಹ್ನದವರೆಗೆ ದ್ವಾದಶಾರ್ಚನೆ ಜರುಗಿ ಪಂಚದುರ್ಗಾ ಹವನ ಮತ್ತು ಷೋಡಶ ದಂಪತಿ ಪೂಜೆಯು ನಡೆಯುತ್ತದೆ. ಪ್ರಸೀದ ಮೇ ಮಹಾಲಕ್ಷ್ಮೀ. ಹೀಗೆ ಸತ್ಯಲಕ್ಷ್ಮಿಯು ಅಷ್ಟಲಕ್ಷ್ಮಿಯಾಗಿ, ಧೈರ್ಯಲಕ್ಷ್ಮಿಯಾಗಿ, ಭಕ್ತರ ಪಾಲಿಗೆ ಜಯಲಕ್ಷ್ಮಿಯಾಗಿ ನಿರಂತರ ಭಕ್ತರನ್ನು ಸಲಹುತ್ತಿದ್ದಾಳೆ. ಪವಿತ್ರ ಭೂಮಿ ಭಾರತದಲ್ಲಿ ಪವಿತ್ರತೆಯನ್ನು ವರ್ಧಿಸುವ ನಮ್ಮ ದೇವರು ಶ್ರೀ ವೆಂಕಟೇಶ. ಅಂತೆಯೇ ಇಲ್ಲೂ ಸಹ ಶ್ರೀ ಭೂ ಸಹಿತ ಪ್ರಾರ್ಥನಾ ಶ್ರೀ ವೆಂಕಟರಮಣ ದೇವರನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಲಾಗುತ್ತದೆ.
ಶ್ರೀ ಸತ್ಯದೇವತಾ ಧರ್ಮದೇವತಾ ಮಂದಿರದ ಸನಿಹ ದೂರದಲ್ಲಿಯೇ ಶ್ರೀ ಸತ್ಯದೇವತಾ ಧರ್ಮದೇವತಾ ಮೂಲ ಗರ್ಭಗುಡಿ ಇದೆ. ಮಂದಿರದ ಕೊಂಚ ಪಕ್ಕದಲ್ಲೇ ಶ್ರೀ ಗುರು ಸ್ವಾಮಿನಾರಾಯಣ ದೇವಸ್ಥಾನವಿದೆ. ನಂಬಿ ಬಂದಂತಹ ಭಕ್ತರ ಇಷ್ಟಾರ್ಥ ಸಿದ್ಧಿಸುವ ಇಲ್ಲಿನ ದೇವಾದಿದೇವತೆಗಳು ತಮ್ಮ ಕರುಣಾಸಾಗರದ ದಯೆಯನ್ನು ಭಕ್ತರ ಮೇಲೆ ನಿರಂತರ ಹರಿಸಿ ಸಲಹಿ ಸಂತೈಸಿರುವುದಕ್ಕೆ ಇಲ್ಲಿಗೆ ಹರಿದು ಬರುತ್ತಿರುವ ಜನಸ್ತೋಮವೇ ಸಾಕ್ಷಿ. ಧರೆಯೋಳಧಿಕ ಪುಣ್ಯ ಕ್ಷೇತ್ರ ಪವಿತ್ರ, ಧರೆಯೋಳಧಿಕ ಪುಣ್ಯ ಕ್ಷೇತ್ರ, ಧರೆಯೋಳಧಿಕ ಪುಣ್ಯ ಕ್ಷೇತ್ರ ಪವಿತ್ರ, ಧರೆಯೋಳಧಿಕ ಪುಣ್ಯ ಕ್ಷೇತ್ರ. ಸುರರುದ್ಧಾರಕಳು ಫಲ್ಗುಣಿ ಸುರ ಸರಿತಾ, ಸುರರುದ್ಧಾರಕಳು ಫಲ್ಗುಣಿ ಸುರ ಸರಿತಾ. ಧರೆಯೋಳಧಿಕ ಪುಣ್ಯ ಕ್ಷೇತ್ರ ಪವಿತ್ರ, ಧರೆಯೋಳಧಿಕ ಪುಣ್ಯ ಕ್ಷೇತ್ರ. ನಾನು ಕಿರಿಯ ಪ್ರಾಥಮಿಕ ಶಾಲಾದಲ್ಲಿ 7ನೇ ತರಗತಿ ಮಾತ್ರ ಕಲಿತದ್ದು. ಯಾವುದೂ ಅನುಭವವಿಲ್ಲ, ಯಾವ ವಿಚಾರವೂ ಇಲ್ಲ. ಬಾಲ್ಯದಲ್ಲಿ ನನ್ನ ಜೀವನದಲ್ಲಿ ಮಾತಾಡುವ ಸ್ವಲ್ಪ ತೊಂದರೆ ಇತ್ತು. ಅಕ್ಷರದಲ್ಲಿ ಕಾ ಕಿ ಕು ಕೆ ಉತ್ತರ ನನಗೆ ಬರುವುದಿಲ್ಲ. ಸಾಮಾನ್ಯ ಊರಿನ ಜನರಿಗೆ ಎಲ್ಲರಿಗೂ ಗೊತ್ತುಂಟು. ಬರೀ ಜೀವನದಲ್ಲಿ ವರದರಾಜ ವೆಂಕಟರಮಣ ದೇವರ ನಮಗೆ ಅನುಗ್ರಹ, ಶ್ರೀ ಸತ್ಯದೇವತೆಯ ಪೂರ್ವಾನುಗ್ರಹದಿಂದ ಆ ಸೇವೆಯೇ ನಮಗೆ ಜೀವನದ ಒಂದು ಭಾಗ್ಯ. ಆ ಭಾಗ್ಯದಲ್ಲಿ ನನ್ನ ತಂದೆಯವರು ಭಕ್ತಿ ಶ್ರದ್ಧೆಯಿಂದ ಆ ವರದರಾಜ ದೇವರಲ್ಲಿ, ಆ ಸತ್ಯದೇವತೆಯ ಸೇವೆಯಲ್ಲಿ ನಿರತರಾಗಿ ದುಃಖಿ ಜೀವನದಲ್ಲಿ, ಯಾಕೆಂದರೆ ಕೇವಲ ಮನೆಯಲ್ಲೇ ನೆಟ್ಟ ಹೂವನ್ನು ದೇವರಿಗೆ ಇಟ್ಟು ಪ್ರಾರ್ಥನೆ ಮಾಡುವಂತಹ ಜೀವನ ನಮ್ಮದು. ಕಲಿಯಲು ವಿಶೇಷವಾಗಿ ಅನುಗ್ರಹ ಕೊಟ್ಟ ನಮ್ಮ ಮುಳ್ಕಾಡ್ ನರಸಿಂಹ ಮಾಸ್ಟ್ರು, ಪ್ರಭಾಕರ್ ಮಾಸ್ಟ್ರು, ಇವರ ಅನುಗ್ರಹದಿಂದ ಆ ಅಕ್ಷರದ ವಿದ್ಯಾಭ್ಯಾಸ, ಸಂಸ್ಕೃತ ವೇದಾಧ್ಯಯನ ಅದೇ ರೀತಿಯಲ್ಲಿ ಮುಂದೆ ಹೋಯಿತು. ನನ್ನ 3ನೇ ವರ್ಷದ ಅಂತಿಮದಲ್ಲಿ ಶರೀರಕ್ಕೆ ಸ್ಪರ್ಶ ಆಗಲಿಗಾಯಿತು. ಅಂದರೆ ನಾಲಿಗೆಗೆ ಕಾಕಿ ಅಕ್ಷರ ಬರಲೇ ಇಲ್ಲ ಅಂತ ತೊಂದರೆ. ಅದೇ ರೀತಿಯಲ್ಲಿ ಈ ಶರೀರಕ್ಕೆ ಸ್ಪರ್ಶ ಆಯಿತು. ಆ ಸ್ಪರ್ಶ ಬರುವಾಗ ಶರೀರಕ್ಕೆ ಜ್ವಾಲೆ, ಅದೇ ಪರವಾಗಿ ನನಗೆ ಭಾರೀ ಮಾನಸಿಕವಾಗಿ ಮನಸ್ಸಿಗೆ ಹೆದರಿಕೆ ಬಂತು. ಆ ಕ್ಷಣದಲ್ಲಿ ನಮ್ಮ ಗುರುಗಳು, ಅದೇ ಪ್ರಕಾರ ನನ್ನ ತಂದೆ ತಾಯಿಯಂದರು, ನಮ್ಮ ಅಜ್ಜಂದ್ರ ಮನೆಯಲ್ಲಿ ಮುಂಚಿನಿಂದ ನಮ್ಮ ಕುಟುಂಬಸ್ಥರ ಶರೀರದಲ್ಲಿ ಸ್ಪರ್ಶ ಆಗುವ ಆ ಶಕ್ತಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆಯಲ್ಲಿ ಆ ದೇವಿಯ ಆಜ್ಞೆ ಆಯ್ತಂದರೆ ಈ ಶರೀರದಲ್ಲಿ ನಾನೇ ಹೋಗಿ ಅನುಗ್ರಹ ಪಡುತ್ತೇನಂತ. ಕ್ಷಣ ಮಾತ್ರದಲ್ಲಿ ಆ ನನ್ನ ಅಕ್ಷರವು ಯಾವ ರೀತಿಯಲ್ಲಿ ಕಾ ಕಿ ಕು ಎಂಬ ಅಕ್ಷರವು ಮಾಯವಾಯಿತು. ಯಾಕೆಂದರೆ ಆ ನಾಲಿಗೆಯಲ್ಲಿ ಆ ಇದ್ದ ಅಂಶವು ಮಾಯಾರೂಪವಾಯಿತು. ಅದೇ ದೇವರ ಅನುಗ್ರಹ, ಆ ಮಾತೆಯ ಅನುಗ್ರಹದಿಂದ ಭಾರೀ ಮನಸ್ಸಿಗೆ ಸಂತೋಷ ಪಟ್ಟೆ. ದುರ್ಗಾ ಸಪ್ತಶತಿಯಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ದುರ್ಗಾ ಪರಮೇಶ್ವರಿ, ಆದಿಶಕ್ತಿ ಆ ಅನುಗ್ರಹದಲ್ಲಿ ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇದಿ, ಕೂಷ್ಮಾಂಡೀತಿ ಚತುರ್ಥಕಂ, ಪಂಚಮಂ ಸ್ಕಂದಮಾದೇವಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿ. ಈ ಶಕ್ತಿ ಕಾಲರಾತ್ರಿ ಅಂಶವೇ ಈ ಸತ್ಯದೇವತೆ. ಈ ಸತ್ಯದೇವತೆಯ ಅಂಶದಲ್ಲಿ ಈ ಅನುಗ್ರಹವು ನಾವು ಮುಂಚಿನಿಂದ ನಮ್ಮ ಹಿರಿಯ ಕುಟುಂಬಸ್ಥರಿಂದ ಆರಾಧಿಸಿಕೊಂಡು ಬರುವಂತಹ ಈ ಸತ್ಯದೇವತೆಯ ಅಂಶ ನಾವು ಸಾತ್ವಿಕ ರೂಪದಲ್ಲಿ ಪೂಜನೆ ಮಾಡಿ ಅನುಗ್ರಹ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ. ಇದೀಗ ಶ್ರೀ ಸತ್ಯದೇವತಾ ಧರ್ಮದೇವತಾ ಮೂಲ ಗರ್ಭಗುಡಿಗೆ ಪುನಃ ಪ್ರತಿಷ್ಠಾ ರಜತ ಮಹೋತ್ಸವದ ಸಂಭ್ರಮ. ಶ್ರೀ ಅಶೋಕ್ ಜಿ ಭಟ್, ಶ್ರೀ ಚಂದ್ರಕಾಂತ್ ಭಟ್, ಶ್ರೀ ಮಂಜುನಾಥ್ ಭಟ್ ಇವರ ಉಸ್ತುವಾರಿಯಲ್ಲಿ, ಶ್ರೀ ಜಗನ್ನಾಥ್ ಶೆಣೈ ಅಧ್ಯಕ್ಷತೆಯಲ್ಲಿ, ಶ್ರೀ ಅಣ್ಣಪ್ಪ ಪ್ರಭುಗಳ ಗೌರವ ಅಧ್ಯಕ್ಷತೆಯಲ್ಲಿ ಶ್ರೀ ಸತ್ಯದೇವತಾ ಧರ್ಮದೇವತಾ ಮಹೋತ್ಸವ ಸಮಿತಿ ವ್ಯವಸ್ಥಾಪಕರು ಮತ್ತು ಕುಟುಂಬಸ್ಥರು
ಹಾಗೂ ಶ್ರೀ ಸತ್ಯದೇವತಾ ಭಜಕವೃಂದ ಮತ್ತು ಗ್ರಾಮದ ಸಂಘ ಸಂಸ್ಥೆಗಳ ಸಹಯೋಗದಿಂದ ರಜತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವುದಾಗಿ ನಿರ್ಣಯಿಸಲಾಯಿತು. ಭಗವಂತನ ದಯೆಯೊಂದಿದ್ದರೆ ಎಂಬ ಮಾತಿನಂತೆ 5 ದಿನಗಳ ಕಾಲ ಶ್ರದ್ಧಾ ಭಕ್ತಿಗಳಿಂದ ಭಕ್ತರನ್ನೊಳಗೊಂಡು ಶ್ರೀ ಸತ್ಯದೇವತಾ ಧರ್ಮದೇವತಾ ಮೂಲ ಗರ್ಭಗುಡಿಯ ಪ್ರತಿಷ್ಠಾ ರಜತ ಮಹೋತ್ಸವಕ್ಕೆ ವೇದಿಕೆ ಸಜ್ಜಾಯಿತು. 2013 ಮೇ 17ನೇ ಶುಭ ಶುಕ್ರವಾರದಂದು ಶ್ರೀ ಸತ್ಯದೇವತಾ ಮಂದಿರದಲ್ಲಿ ಮೂಲ ಗರ್ಭಗುಡಿ ಪುನರ್ ಪ್ರತಿಷ್ಠಾ ರಜತ ಮಹೋತ್ಸವದ ಪ್ರಾರಂಭ ವಿಧಿವತ್ತಾಗಿ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡಿತು. ಮೂಲ ಗರ್ಭಗುಡಿ 88 ಇಸ್ವಿಯಂದು ಫಾಲ್ಗುಣ ಬಹಳ ಪಂಚಮಿಗ ಈ ನವೀಕರಣದಲ್ಲಿ ಶಿಲಾಮಯದಲ್ಲಿ ಪಂಚ ಕಾಲಾಚಾರಿ ರಜತ ಮಹೋತ್ಸವ ಏಕ ಕೋರ್ಕಾಮಣು ಭಕ್ತವರ್ಗ ಅಂಕ ಕೃಷಿ ಕುಟುಂಬ ವರ್ಗ ಕೃಷಿची देवाला चाकरी करता देवान प्रेरेपण दिले तन्मुखल जाऊन घेऊन देवाला की प्रसाद पळून घेऊन किंवा चांगलं शुभ मुहूर्त तसंच ते एका ऐकते ना ताका सांगितलं झालं नवक कलश करून घेऊन शुद्धी करून घेऊन त्या स्थळारी मंच शुद्धी करताची देवाना सर्व या कुटुंबाचेरकी सर्व भजक वर्गाचेरकी अनुग्रह कोरता तशीच जाऊन तसल्या सर्व या देवाला सेवा निर्विघ्नारी देवाने अत्यंत सुगम रीतीरी विजृंभणेर करून देऊ का तिथे मात्र नाही परमपूज्य गुरुवार या आगमन देवचा गुरुवार अनुग्रह मेण घेऊन हे फल्गुणी तटाचेरी गौरवापुर प्रदेश अंतो ನೇಲ ಜಲದ ಸತ್ಯದೇವತೆಗಳ ಅನುಗ್ರಹ ಸರ್ವ ಕುಟುಂಬಾದಿ ರಸ ಇದು ನಮ್ಮ ಮನೆಯಲ್ಲಿ ಖಂಡಿತ ಪಾಠಿಬಲ ರಕ್ತ ರಕ್ಷಣೆ करता म्हणजे विश्वास जेव्हा हवून घेऊन आणि मुख होते निरंतर जाऊन त्यांना सेवा देवाला पुरत सर्व भाग्य आमचं सर्वांगी आचंद्र आठपर्यंत कुटुंब वर्गाची भक्त वर्गात देवान देऊन सर्व कार्य निर्विघ्नार्थ देऊ का पुनरपी ते वरदराज ವೆಂಕಟರಮಣಾಗಿ ಸ್ವಾಮಿನಾರಾಯಣಾಗಿ ಸತ್ಯದೇವತೆಯಾಗಿ ಮಹಾಮಾಯಾಗಿ ಪ್ರಾರ್ಥನೆ पंचवीस वर्षाचे भजत महोत्सवाचे योग्य रूपात देवान वैभव दिला की शक्तीन करताना धर्मंतर वरद राजा मामाईले पूर्ण अनुग्रह जाऊन दा भजक दा कुटुंब तसे वैदिक सकट रीतीने पूर्ण अनुग्रह मिळवून त्यांची काला गुणा घातले छान कीर्ती देऊन योग्य रूपात बरे पोहोचले. ದರ್ಶನದೊಂದಿಗೆ ಸತ್ಯಶಕ್ತಿ ಧರ್ಮಶಕ್ತಿಯ ಅನುಗ್ರಹವೂ ಪ್ರಾಪ್ತಿಯಾಯಿತು. ಸ್ವಸ್ತಿ ಶ್ರೀ ವಿಜಯನಾಮ ಸಂವತ್ಸರದ ವೈಶಾಖ ಶುಕ್ಲ 7 ಶುಕ್ರವಾರ ಶುಭ ದಿನದಂದು ಶ್ರೀ ಶ್ರೀ ಕಾಶಿ ಮಠಾಧೀಶ ಶ್ರೀಮತ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಆಗಮನಕ್ಕಾಗಿ ಕಾದಿತ್ತು ಗುರುಪುರದ ಪುಣ್ಯ ನೆಲ. ಜಯ ಜಯ ಶ್ರೀ ಸುಧೀಂದ್ರ ಗುರುವರ ಜಯ ಜಯ ಶ್ರೀ ಸುಧೀಂದ್ರ ಗುರುವರ. ವೈಭವದ ಮೆರವಣಿಗೆಯಲ್ಲಿ ಸ್ವಾಮೀಜಿಯವರನ್ನು ಗೌರವದಿಂದ ಕರೆತರಲಾಯಿತು. ಆಗಮಿಸಿದ ಜನಸ್ತೋಮ ಇದಕ್ಕೆ ಸಾಕ್ಷಿಯಾಯಿತು. ಜಯ ಜಯ ಶ್ರೀ ಸುಧೀಂದ್ರ ಗುರುವರ ಜಯ ಜಯ ಶ್ರೀ ಸುಧೀಂದ್ರ ಗುರುವರ. ಯತಿಶ್ರೇಷ್ಠ ಗುರುಗಳ ಪಾದಸ್ಪರ್ಶದಿಂದ ಇಡೀ ಗುರುಪುರ ಗುರುವಿನ ಪುರವಾಗಿ ಮಾರ್ಪಾಡಾಯಿತು. ವ್ಯಾಸರ ಭೂಪತಿ ಉಪಾಸನ ತತ್ಪರ ಕಾಶಿ ಮಠಾಧೀಶ ಸೇವಕ ಸುಖಕರ ಕಾಶಿ ಮಠಾಧೀಶ ಸೇವಕ ಸುಖಕರ ಕರುಣಾಭರಣ ಸುಂದರ ವದನ ಕರುಣಾಭರಣ ಸುಂದರ ವದನ ದಿನವರಿ ದಯಾಕರ ಗುರುವರ ದಿನವರಿ ದಯಾಕರ ಗುರುವರ ಜಯ ಜಯ ಶ್ರೀ ಸುಧೀಂದ್ರ ಗುರುವರ ಜಯ ಜಯ ಶ್ರೀ ಸುಧೀಂದ್ರ. ಗುರುಗಳ ಅಮೃತ ಹಸ್ತದಲ್ಲಿ ರಜತ ದೀಪ ಬೆಳಗುವುದರೊಂದಿಗೆ ರಜತ ಮಹೋತ್ಸವದ ವೈಭವ ಅಧಿಕೃತವಾಗಿ ಉದ್ಘಾಟನೆಗೊಂಡಿತು. ಯಸ್ಯ
ಕೀರ್ತಿ ತುಂಗೇಲಿ ಗುರುಗಳ ಪಾದಪೂಜೆಯೂ ನೆರವೇರಿತು. ಗುರುಗಳ ಆಶೀರ್ವಚನದೊಂದಿಗೆ ಪಾವನವಾಯಿತು. डोळ्यांक पळयता ती उजवाड नाजाल्यार कांय डोळ्यांच्यात करूं आमच्या दोळ पळयले मानसुवाय उजवाड करता उजवाड आमच्या दोळ्यान करून आखा वचा वाट चांदू पर्वचा वाट चांद तिरवचा वाट चलो देव काम सांगलो सुरवेक प्रज्वलन करता प्रकाश ज्ञानश्री परमात्मा ताजे महोत्सव कसं सांगता तूं कार्यक्रम जावं आसता सगळी निर्विघ्नान जावची आनी आनंदान जावची निर्विघ्न जावं कसली विघ्न येनासता आनंदान जावं आणखी प्रधान देवाक नांवान तूं एक आनंद म्हळ्यार नाका सत्यम ज्ञानम आनंदम ब्रह्मम सत्य म्हळ्यार ते कुपणा ज्ञान म्हळ्यार ते कुपणा आनंद म्हळ्यार ते कुपड्या आनंद जावं मनशान तोंडार तशें नाही कसले आनंद बोलता कोणते का कोणते लक्षण एक नाही मुखार आनंद मला देवाने प्रत्यक्ष आनंद जाता पूण सगळो एक प्रकाराची सत्ताके आनंद मेळटा आमच्या जाणकार आमगे जीवन खंयचेय रूपारे अडचण नातिले आमकां कसरको करची छान वाचपाची वायट वाचपाची पूण कोडू ते छान वाटेर वचाक प्रेरणा दिवचाक मनांत ज्ञान मेळचाक हे सगळे आमकां प्रकाशाक त्या निमित्ती आमी ते सांगचे एक प्रज्वलन करून आपल्या प्रारंभांताक आमी अनुमती आशीर्वाद अनुमती दिल्या आशीर्वादाचे चालू दिल्या निर्विघ्नात जावन आदान करतना हे स्थळाक आणखी उजवाड चड जावन आमच्या जाणकारता लोक आपल्या सूख चड मेळून आदान करतना सर्वांक बरें जमता देवाने करता देवाने प्रार्थना करता ती आनी कशी चली तुमचो आशीर्वाद पडटा सुधींद्र स्वामी गुरु महाराज के धर्मेंद्र स्वामी गुरु महाराज के ಇದೇ ಸಂದರ್ಭದಲ್ಲಿ ಗುರುವರಿಯರು ಶ್ರೀ ಸತ್ಯದೇವತಾ ಧರ್ಮದೇವತಾ ಚರಿತಾಮೃತ ಹಾಗೂ ವೆಂಕಟೇಶ ಸುಪ್ರಭಾತ ಸಹಸ್ರ ನಾಮಾವಳಿ ಪುಸ್ತಿಕೆಯನ್ನು ಲೋಕಾರ್ಪಣೆಗೊಳಿಸಿದರು. ಮುದ್ದು ಮುದ್ದಾಗಿ ಕಾಣಿಸುತ್ತಿದ್ದ ಸ್ವಾಮೀಜಿಯವರ ಮಂದಹಾಸದ ನಗು ಭಕ್ತ ಜನರ ಉತ್ಸಾಹಕ್ಕೆ ಉತ್ತೇಜನ ನೀಡುವಂತೆ ಕಾಣಿಸುತ್ತಿತ್ತು. ಒಟ್ಟಿನಲ್ಲಿ ರಜತ ಮಹೋತ್ಸವದ ಉದ್ಘಾಟನೆ ವಿದ್ಯುಕ್ತವಾಗಿ ಚಾಲನೆಗೊಂಡಿತು. ದೇವ ಸಂಕುಲವೇ ಮೆಚ್ಚಿ ಬರುವಂತಹ ರೀತಿಯಲ್ಲಿ ಮೂಲ ಗರ್ಭಗುಡಿಯಲ್ಲಿ ನವಕ ಶುದ್ಧಿ ಹವನ ಪನಿವಾರ ಸೇವೆ ಶಾಸ್ತ್ರೋಕ್ತವಾಗಿ ನೆರವೇರಿತು. ಶ್ರೀ ಸತ್ಯದೇವತಾ ಮಂದಿರದಲ್ಲಿ ಗಣಪತಿ ಪೂಜೆ, ಪುಣ್ಯಾವಾಚನೆ, ನಾಂದಿ ಪೂಜೆ, ನವಗ್ರಹ ಮೃತ್ಯುಂಜಯ ಪೂಜೆ, ಸುದರ್ಶನ ಜೀರ್ಣ ವಾಸ್ತು ಪೂಜೆ ಹಾಗೂ ಹವನ ಆರಂಭವಾಗಿ ಮಧ್ಯಾಹ್ನದ ವೇಳೆಗೆ ಹವನದ ಪೂರ್ಣಾಹುತಿಯಾಯಿತು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶಾಂತೇರಿ ಕಾಮತ್ ತೀರ್ಥಹಳ್ಳಿ ಅವರಿಂದ ಭಜನಾ ಕಾರ್ಯಕ್ರಮವು ಆರಂಭಗೊಂಡಿತು. ಜಯ ಜಯ
जग जननी देवी सुरवरनी रायिनी भयहरणी कालिका जय जय जग जननी देवी सुरवरनी रायिनी भयहरणी कालिका मंगल मदन सिद्धि सदनी वरदशरणी शिवदनी तापति निरतरुणी धरणी निरणमालिका जय जय जग जननी देवी. ಮಧ್ಯಾಹ್ನ ಭಕ್ತಿಪೂರ್ವಕ ರಜತ ತುಲಾಭಾರ ಸೇವೆ. ಸತ್ಯಲಕ್ಷ್ಮಿ ಧರ್ಮಲಕ್ಷ್ಮಿ ಧೈರ್ಯಲಕ್ಷ್ಮಿ ದಯೆದೋರೆ सत्यलक्ष्मि धर्मलक्ष्मि धैर्यलक्ष्मि दयदोरे ಜ್ಯೇಷ್ಠಲಕ್ಷ್ಮಿ ಶ್ರೇಷ್ಠಲಕ್ಷ್ಮಿ ಅಷ್ಟಲಕ್ಷ್ಮಿ ಕೃಪೆದೋರೆ ज्येष्ठलक्ष्मि श्रेष्ठलक्ष्मि अष्टलक्ष्मि कृपेदोरे ಸತ್ಯಲಕ್ಷ್ಮಿ ಧರ್ಮಲಕ್ಷ್ಮಿ ಧೈರ್ಯಲಕ್ಷ್ಮಿ ದಯೆದೋರೆ सत्यलक्ष्मि धर्मलक्ष्मि धैर्यलक्ष्मि दयदोरे जनार्दन भट सुपुत्र जावनशिले ವೇದಮೂರ್ತಿ ಚಂದ್ರಕಾಂತ್ ಭಟ್ಟ ಹಂಗೆಲೆ ಅನಾರೋಗ್ಯಗಳಾರಿ ಆರೋಗ್ಯ ಪ್ರಾಪ್ತಿ ಯಾವಕಮಣು ಸತ್ಯದೇವತೆಲೆ ಭಜಕ ವೃಂದಾನ ಸಂಗತಿಲೋ ರೂಪಾಯಿ ದುಲಾಬಾರು ಶ್ರೀ ಸತ್ಯದೇವತೆಗೆ ಬೋಲುವ त्या प्रकारचे ना रुपया तुला बारो आई स्वागत पण केलेलं आहे सर म्हणजे प्रथम दिवस गेले त्यांनी जाणार महापती कोण अकडे वैदिक महिने घेऊन त्या त्याला दिवस आई भजकांत तू अनुग्रह कोर का आणि हे सर्व कार्य 5 रुपयाचं काम केलं प्रार्थना पण घ्यायची शरीर दंडन केल्यावरगी भक्त जनता गेलता इष्ट देवरनु मेगे यावसून सेव कोर का आपण कंचे काळा कंचे रूप आरगुण आपण नातिले ये स्थळार येऊन आम्ही कसं की कष्ट दुःख देवाला प्रार्थना केलं कारण मेगे सर्व कष्ट परिहार जाता आम्हाला विश्वासान करताना 10 दी कांदुकून तांगेल कष्ट परिहार करून संतोषारी नड्या येऊन त्यांनी सेव करता असची भक्तीन करता येऊन त्यांनी श्रद्धेरी तांगेल काम देणारे सोड देणारे येऊन कसं हे दिसा विश्वासन करताना येऊन सेव करता असची तशी अनानुकूल यावून येऊच्या जाहिरात लागते दुखून त्यांनी पाय पडू आपण येऊ का असेल अनुकूल ना कंचकी रूपा रांग तू असं आपण आपल्याला पावतो की म्हणेल एक मना संतोषारी घराबाई सुंदरारी प्रार्थना करता असं नाही ब्राह्मणा आईची हे पर्व कालारी मेगे शरीर हाक कसं की आहे सारे करड आम्ही तरी आहे सारे ब्राह्मणाला कसं की आहे सारे मेगे आरोग्य अभिशान करताना मला आम्ही तर भीतचिले त्या वानशक्तीन करताना वाग्दान दिले की तुम्हारी 10 भक्तांग करताना योग्य रूप आरमना भीतर देवांता का आरोग्य सौख दिलारी एन्नडा येऊन शक्तीन करताना आई सारता गेल करानं आई 4 रुपया थोडा बार ब्राह्मणांकी कुटुंबांकी 10 भक्ता जनांकी तंगेल कष्ट पावून इष्ट कसं की त्यांनी सेव केलेलं असं नाही तशी आई 4-5 दिवसाचे त्यांनी कसं की मना संकल्प करून धार्मिक जाऊन असेल दान धर्म श्रेय एक भागा तुला न एक पदा तुला सर्वलंकार नंदादीप अनंत रूपार देवा संतृप्ती देऊन सर्वलंकार एक भाग आंदोलन अन्नदान एक बादिन कला कसं की देवा प्रीतशील वाद्य गोषो या 4 दिक आंदोलन हे गावा मित्र ऐकून सखर रीत देवान की शक्तीन की 33 कोटी ध्यान देव कसं की आई सारे मुकुट द्वाद शांत देवान तृप्ती पावची दिस की तशी आई दिसो बरोबर कालो आज पायरी सार वेंकटरमण आले अवे राकस की कल्याणोत्सवाचे तगेल सहज रूपार वैशाख मासांत तगेल कल्याणोत्सव दिसो तशी आई भक्तीन करताना या वैशाख माझो मस्त ताणी येवची दिसो तो देवाक खंचन म्हणणार तानेत म्हणारी आमक एक तड सुद्धा जायना उदा जाव का म्हणून तशी आई सार त्या देवा जाणारी मस्त ताण असता
मेगेर भजक केतने ताची म्हणून ती तानी आमगे मना येवच्या बरोबर आमकां ही तानी पोटा भूक कसं काय रे सर देवाक ती तानी म्हळ्यार गडवे वैशाख मासा भितर तो संतोष पावनो तृप्तीर अलंकारार बसतना मेगेर भजक केतने येताची मेगेर भजक खंयच्या काळार येवन तांणी मागताची म्हणून तो ह्यो मास राखून बस मास आम्ही मात्र वैशाख मासा तान येवची मास म्हणटाची ही तानी नाही वैशाख मासा मुर्तो दान धर्म वैशाख मासा श्रेष्ठ काही तशी आई रे सारी पर्व कालारी भक्तीन करतना संतृप्ति जावन व्रत राजकी वेंकटरमण पूर्ण कला रूपारी सती देवी की तिगल पूर्ण अनुग्रह करतना मम्माई की सर्व रूपारी विजयी रूपारी रथार बशील वरे आज पर्व काल यो महोत्सवाक तो विशेष मेगल पर्व कालो ये भक्तीन करतना आज 4 बदीने वारा उदासी येवन तंतंगल कष्ट निवारण कोर कामळले विश्वासान आयल्यासाठी आज मना तृप्ती जाला शक्ती संतोष आरी हे अनिवार्य आगम की देवाळ की आणि की योग्य रूपार करून घेता तशी आयरे सा रात्री काल आरी विशेष रूपार नर्तन सेवा नेवे वर्षावरी जाऊची चले परत राजाक संतोष पावले कुडले आरी सत्यदेवी संतोष पावची दिसो पर्व काल आरी ये पूर्वान धरनो ये तलमार अंतुकून सोड नाही कंची काला की अंतो मालगड मनीष संतोष आरी ये विश्वासान करतना चोल नाही तंगतंगेल कष्टाक तंगतंगेल कसकी तोंड घेतना मना भितर भीत येतना तांणी नमगोनो ही शक्ती कानी संतोष पावल्या ब्राह्मणा रूपारी सात्विक रूपारी संतोष पावन आपण हे केरळा भितर धरनो 4 जना वाग्दान की मुकावेल भरेपण की मार्गदर्शन दिताच आज हे पर्व कालो अनंत जावन शिरोय भोगो अनंत रूपार संतोष हो तो कीर्ती आपण भक्ताकडे आणि की संतोषार गाणी घेऊन खंची काला की म्हणून आपण नातीले संतोषारी वैभवारी आणि की मुकावेल कार्य देवान चंद्री तरी चलून बरोबर तसं आपण चलून ज्ञान लक्ष्मी संतान लक्ष्मी मोक्ष लक्ष्मी तोरे ज्ञान लक्ष्मी संतान लक्ष्मी मोक्ष लक्ष्मी तोरे धन लक्ष्मी साधन लक्ष्मी भक्ति लक्ष्मी मैदोरे धन लक्ष्मी साधन लक्ष्मी भक्ति लक्ष्मी मैदोरे सत्य लक्ष्मी धर्म लक्ष्मी धैर्य लक्ष्मी दयेदोरे सत्य लक्ष्मी धर्म लक्ष्मी धैर्य लक्ष्मी दयदोरे ज्येष्ठ लक्ष्मी श्रेष्ठ लक्ष्मी अष्ट लक्ष्मी कृपेदोरे ज्येष्ठ लक्ष्मी श्रेष्ठ लक्ष्मी अष्ट लक्ष्मी कृपेदोरे सत्य लक्ष्मी धर्म लक्ष्मी धैर्य लक्ष्मी दयेदोरे सत्य लक्ष्मी धर्म लक्ष्मी धैर्य लक्ष्मी दयदोरे ಈ ನಡುವೆ ಶ್ರೀ ಗುರು ಸ್ವಾಮಿನಾರಾಯಣ ದೇವಳದ ಬಳಿ ಬೃಹತ್ತಾಗಿ ನಿರ್ಮಿಸಿದ ಜನಾರ್ದನ ಕೃಷ್ಣ ಭಟ್ ಸಭಾಂಗಣದ ಸತ್ಯಶ್ರೀ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡಿತು. ಗುರುಪುರದ ಡಾಕ್ಟರ್ ಜಿವಿ ಶೆಣೈ ಸಭಾಧ್ಯಕ್ಷರಾಗಿದ್ದು, ಗೌರವಾಧ್ಯಕ್ಷರಾಗಿ ಶ್ರೀ ಎಂಎನ್ ಸುಧಾಕರ್ ಶೆಣೈ, ಅತಿಥಿಗಳಾಗಿ ಶ್ರೀ ಗಿರಿಧರ್ ಪ್ರಭು, ಶ್ರೀ ಜಿ ಬಾಲಕೃಷ್ಣ ಪೈ, ಶ್ರೀ ಜಿ ವಿವೇಕ ಪೈ, ಶ್ರೀ ಉಮೇಶ್ ಪೈ ಮತ್ತು ಶ್ರೀ ಪಂಚಮಾಲ್ ಪ್ರಕಾಶ್ ಕಾಮತ್ ಭಾಗವಹಿಸಿದ್ದರು. ಶ್ರೀ ವೇದಮೂರ್ತಿ ಜೋಡುಮಠ ಅಚ್ಯುತ ಭಟ್ ಮತ್ತು ಶ್ರೀ ಅಣ್ಣಿ ಭಟ್ ಗುರುಪುರ ಆಶೀರ್ವಚನ ನೀಡಿದರು. आमच्या देवान सानिध्य संपूर्ण वृद्धी जावं का ताच्या संपूर्ण अनुग्रह आमच्या कसं एक वैदिकाच्या कुटुंबां भितर एक ब्राह्मणांक तो आवेश रुपारी येता आसा त्या देवान ताच्या लावेशूय सांगरी तरी तुवें वृद्धी कोण देवन हांगा सांगलें तें चललें तशें तुमगेलें आमचें वाक्य देवान तें सत्य करूं का आनी देवान तांच्या मनसा सिद्धी कोण देवन हांगा सकळ मस्त भजक वृंदकी ते बरोबर राज वेंकटरमणान आनी सत्यदेवतेन तांगेले संपूर्ण अनुग्रह तांचेर दवरन तांगेले सर्व अरिश्ट परिहार करून सर्वांक आयुर आरोग्य दिवं का. दर्शना वचून देवालयाक निमगुका आमगेले मन आशिल्लें भंय काडका म्हणून गुरुपुरा येवन सत्यदेवताचे प्रार्थना करून अभय घेवन वचून तांणी तांगेलें मन आशिल्लें भंय भीती आनी कसलेय कश्ट निवारण करून घेतात. रजत महोत्सव विजृंभणेन करता ती
आनी काही मुखारसून हाजे पयशी चड विजृंभण जावो गुरुपूर गुरुಗಳ गुरुपूर आनी काही विशेषते मान्यते मेळणू आनी काही चड डेव्हलपमेंट हांगा जावो म्हणून हांव वरदराजा लागीं वरदराज ವೆಂಕಟರಮಣ लागीं तशी सत्यदेवता लागीं मागून घेता. ಸತ್ಯದೇವತೆ ಮತ್ತು ಧರ್ಮದೇವತೆ ಇವರು ಈ ಊರನ್ನು ಕಾಪಾಡಿದವರು. ಪ್ರತಿಯೊಬ್ಬರ ದುಃಖವನ್ನು ತಮ್ಮ ಮಡಿಲಿನಲ್ಲಿ ಹಾಕಿಕೊಂಡು ಆ ದುಃಖಕ್ಕೆ ಪರಿಹಾರವನ್ನು ಕೊಟ್ಟವರು. ಶಾಕ್ತೇಯರಾಗಲಿ ವೈಷ್ಣವರಾಗಲಿ ಆ ಭೇದ ಇಲ್ಲದಂಥ ದೇವರು ಅವರ ವಿಚಾರವಾಗಿ ಮಾತಾಡಲಿಕ್ಕೆ ನನಗೆ ಶಕ್ತಿ ಸಾಲದು. ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಅವರು ಕಾಣಿಸಿಕೊಂಡು ಆ ಮೂಲಕ ಅವರು ಕಾಣಿಸಿಕೊಂಡು ಅವರ ಅಳಲನ್ನು ದೂರ ಮಾಡಲಿ. ಇನ್ನು ಪ್ರಪಂಚಕ್ಕೆಲ್ಲ ಒಂದು ಮಾತು ಏನಂತ ಹೇಳಿದರೆ ಕಾಲೆಯ ವರ್ಷರ್ತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತು ಭವ. ಇಲ್ಲಿಯ ದೇವರ ಮೇಲಿರುವ ಪ್ರೀತಿ ಇರ್ಬೋದು, ನಮ್ಮ ಹಿರಿಯರದು ದೇವಸ್ಥಾನ ಅಂತ ಒಂದು ಭಾವನೆ ಅಂತ ಇರ್ಬೋದು, ಆ ನಂಟು ನಮಗೆ ಇನ್ನೂ ಇಲ್ಲಿಯ ಸಂಬಂಧವನ್ನು ಇನ್ನೂ ದೃಢಗೊಳಿಸ್ತಾ ಸಾಗಿದೆ. ಏನಿದ್ರು ನಮ್ಮ ಯಾವ ಸಮಾರಂಭ ಇದ್ದರೂ ನಾವು ಪ್ರಥಮವಾಗಿ ನಮ್ಮ ವರದರಾಜ ವೆಂಕಟರಮಣ ದೇವರ ಸನ್ನಿಧಿಗೆ ಬಂದು ಪ್ರಾರ್ಥನೆ ಸಲ್ಲಿಸಿ ಮುಂದಿನ ಕಾರ್ಯಕ್ರಮ ನಾವು ಆರಂಭಿಸುವುದು ಅದು ವಾಡಿಕೆ. ಇನ್ನೂ ಮುಂದೆ ಇವರಿಂದ ಇಂಥ ಅನೇಕ ಕಾರ್ಯ ನಡೆಯಲಿ ಅಂತೆ ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತು ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ ಕುಮಾರಿ ಪಲ್ಲವಿ ಪ್ರಭು ಮತ್ತು ಬಳಗ ಭಕ್ತಿಭಾವ ಗೀತೆಗಳ ಗಾನಸುದೆ ಹರಿಸಿದರು. ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಸುಂದರಂ ಸತ್ಯಂ ಶಿವಂ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ. ದಾನದಲ್ಲೇ ಶ್ರೇಷ್ಠವಾದ ಅನ್ನದಾನವನ್ನು ಬಂದ ಭಕ್ತಾದಿಗಳೆಲ್ಲ ಉಂಡು ಸಂತೃಪ್ತಿಪಟ್ಟರು. ಶ್ರೀನಿವಾಸ ಕಲ್ಯಾಣೋತ್ಸವದ ಸಲುವಾಗಿ ತಿರುಪತಿಯ ತಿರುಮಲ ಬರಲಿದ್ದಾನೆ ಎಂಬ ಆಗಮನದ ನಿರೀಕ್ಷೆಯಲ್ಲಿದ್ದ ಜನರಿಗೆ ಆ ಸುಂದರ ಸಂಜೆಯು ಬಂದೇ ಬಿಟ್ಟಿತು. ವೇದಘೋಷ, ಭಜನೆ, ವಾದ್ಯಘೋಷ, ಚೆಂಡೆ ವಾದನ, ಕೀಲು ಕುದುರೆ, ಬೊಂಬೆಗಳು, ಸ್ತಬ್ಧ ಚಿತ್ರಗಳು ಹೀಗೆ ವೈಭವದ ಶೋಭಾಯಾತ್ರೆಯಲ್ಲಿ ಪದ್ಮಾವತಿ ಸಹಿತ ಶ್ರೀ ಲಕ್ಷ್ಮೀ ಶ್ರೀನಿವಾಸ ದೇವರ ಪುರಪ್ರವೇಶವಾಯಿತು.
ಸುಮಾರು 2 ಕಿಲೋಮೀಟರ್ ದೂರದಿಂದ ಸಾಗಿ ಬಂದ ವೈಭವದ ಮೆರವಣಿಗೆಯಲ್ಲಿ ಮಕ್ಕಳು, ಲಲನೆಯರು ಸೇರಿದಂತೆ ಶ್ರೀನಿವಾಸನ ಕಲ್ಯಾಣಕ್ಕಾಗಿ ಹರ್ಷೋಲ್ಲಾಸದಿಂದ ಸಿದ್ಧರಾದರು. ಶ್ರೀನಿವಾಸ ಕಲ್ಯಾಣೋತ್ಸವದ ಸಲುವಾಗಿ ಮದರಂಗಿ ಹಚ್ಚಿಕೊಂಡು ಮದುವೆಯ ತಯಾರಿಯಲ್ಲಿ ಸಂಭ್ರಮಿಸಿದರು. ಶ್ರೀ ಸತ್ಯದೇವತಾ ಸಭಾಗೃಹದ ರಜತ ಮಹೋತ್ಸವ ವೇದಿಕೆಯಲ್ಲಿ ಗಣ್ಯರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮವು ಎಂ ಜಗನ್ನಾಥ್ ಶೆಣೈ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು. ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಭುಜಂಗಾ ಪೈ, ಅತಿಥಿಗಳಾಗಿ ಶ್ರೀ ಸಿಎಲ್ ಶೆಣೈ, ಶ್ರೀ ರಮೇಶ್ ಶೆಣೈ, ಶ್ರೀಮತಿ ಉರ್ಮಿಳಾ ರಮೇಶ್ ಕುಮಾರ್, ಶ್ರೀ ಎನ್.ವಿ. ಕಿಣಿ, ವೇದಮೂರ್ತಿ ಜಿ ಗಣಪತಿ ಭಟ್, ಶ್ರೀ ಸುಹಾಸ್ ಆಚಾರ್ಯ, ಶ್ರೀ ಮಯೂರ್ ಸಾಹುಕಾರ್, ಶ್ರೀ ಗ್ಲೆನ್ ತಿಕೊಲ್ಲೋ, ಶ್ರೀ ಜಗದೀಶ್ ಕಾಮತ್ ಆಗಮಿಸಿದ್ದರು. ವೇದಮೂರ್ತಿ ಜಿ ಚಂದ್ರಕಾಂತ್ ಭಟ್ಟರಿಂದ ಆಶೀರ್ವಚನವಾಯಿತು. ಈ ಶಕ್ತಿ ಸ್ಪರ್ಶ ಆಗಿ ನನ್ನ ಜೀವನದಲ್ಲಿ ಸಂಪೂರ್ಣ ದಾರಿಯನ್ನು ಬದಲಿಸು. ಈ ದಾರಿ ಬದಲಿಸಿ ಇದೆಲ್ಲ ಈಗ ನಾನು ಮನಸ್ಸಲ್ಲಿ ನೆನೆಸಿದ್ದೀನಂದರೆ ನಾನು ಮಾಡಿದ್ದಲ್ಲ, ನನ್ನಿಂದಲ್ಲ, ಇದು ಶಕ್ತಿ ಪ್ರೇರೇಪಣೆ ಮಾಡಿ ಅವಳೇ ಇದರಲ್ಲಿ ನನ್ನಲ್ಲಿ ಆಡ್ತಾ ಇದ್ದಾಳೆ. ಯಾವ ರೀತಿಯಲ್ಲಿ ಹೋಗ್ತಾ ಇದ್ದಾಳೆ, ಯಾವ ರೀತಿಯಲ್ಲಿ ನಡೀತಾ ಇದ್ದಾಳೆ, ನನ್ನನ್ನು ಯಾವ ರೀತಿಯಲ್ಲಿ ಮೇಲೆ ಮಾಡ್ತಾ ಇದ್ದಾಳೆ, ಆ ಸಾಕ್ಷಾತ್ ಶ್ರೀ ವರದರಾಜ ವೆಂಕಟರಮಣ ದೇವರು, ಅದೇ ಪ್ರಕಾರ ನಮ್ಮ ಗುರುಗಳು, ನಮಗೆ ಅದೇ ಪ್ರಕಾರ ಈ ಶಕ್ತಿ ಮತ್ತು ನಮ್ಮ ಗುರು ಮತ್ತು ನಮ್ಮ ತಂದೆ ತಾಯಿಯವರು ಅದೇ ಮಾರ್ಗದರ್ಶಿಯಲ್ಲಿ ಇನ್ನು ಮುಂದೆ ನನ್ನ ದೇವರಲ್ಲಿ ಪ್ರಾರ್ಥಿಸುವುದೇನೆಂದರೆ ಈ ಸತ್ಯ ದೇವತೆಯು ನನಗೆ ಪರಿಪೂರ್ಣ ಅನುಗ್ರಹದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಯಾವುದೋ ಒಂದು ಲೋಪದೋಷ ಇದ್ದರೂ ಆ ಕ್ಷಮೆ ಕೊಟ್ಟು ನನ್ನಿಂದ ಇನ್ನೂ ಮುಂದೆ ದೇವರ ಅರ್ಚನೆ, ಪೂಜನೆ, ಸೇವೆ ಈ ಮೂರೂ ನಾನು ಮಾಡ್ತಿದ್ದೆ. ಅಭಿಷೇಕ, ಅಲಂಕಾರ, ಅದೇ ಪ್ರಕಾರ ನಾವು ದರ್ಶನಕ್ಕೆ ನಿಂತು ಇನ್ನು ಮುಂದೆ ಆ ಮುಂಚಿನ ಅಭಿಷೇಕ, ಅಲಂಕಾರ, ಸೇವೆ ನನ್ನಿಂದ ಆ ಶಕ್ತಿ ಮಾಡಿಸಬೇಕು. ನಾನು ಪೂಜೆ ಮಾಡಿದರೆ ಮಾತ್ರ ಇನ್ನೂ ನನ್ನ ಆತ್ಮ ಒಂದು ಧೈರ್ಯ ಬರ್ತದೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಮಾತೆಯ ಪ್ರಸಾದ, ಮಾತೆಯ ನುಡಿ ಚಂದ್ರಕಾಂತರ ಭಟ್ರ ಮುಖಾಂತರ ನಮಗೆ ಸಿಗ್ತದೆ. ಇದೊಂದು ವಿಶೇಷ. ಅವರು ಹೇಳಿದ್ದನ್ನು ಆ ಮಾತೆ ನಡೆಸಿಕೊಡ್ತಾಳೆ. ಅದು ಉದಾಹರಣೆ ಅಂದರೆ ಇಂದು ಇಷ್ಟು ಲಕ್ಷೋಪಲಕ್ಷ ಜನರು ಭಕ್ತಾದಿಗಳಾಗಿ ಆಗಬೇಕಾದರೆ ಮಾತೆಯಲ್ಲಿ ಇರುವಂತಹ ವಿಶ್ವಾಸ ಮತ್ತು ಆ ಮಾತೆ ಶ್ರೀ ಭಟ್ರಿಗೆ ಕೊಡುವಂತಹ ಪ್ರೇರೇಪಣೆಯ ಪರವಾಗಿ ಅವರ ಮುಖಾಂತರ ಹೇಳಿಸಿ ಸಮಾಜವನ್ನು ಉದ್ಧರಿಸಿದ್ದಾರೆ. ಇದರಲ್ಲಿ ನಿಸ್ಸಂಶಯ. ಯಾವುದೇ ಒಂದು ಭಕ್ತಾದಿಗಳ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಬೇಕು ಅಂತ ಹೇಳಿ ಅವಳಿಗೆ ಕೇಳ್ಕೊಳ್ತಾ ಅವರ ಒಂದು ಶಕ್ತಿ ಮತ್ತು ಪ್ರೀತಿ
ಅವರು ಒಂದು ಹೇಳಿ ಪ್ರಸಾದ ಕೊಟ್ಟರೆ ಸಾಕು, ನಮಗೊಂದು ವಿಶ್ವಾಸ. ಅದು ಆಗುತ್ತೋ ಬಿಡುತ್ತೋ, ನಮ್ಗೆ ವಿಶ್ವಾಸ ಬಂದ ತಕ್ಷಣ ಆ ಕೆಲಸ ಆಗತ್ತೆ ಅಂತ ನನಗೆ ಗ್ಯಾರಂಟಿ. ಆದ್ದರಿಂದ ಜನಗಳು ಭಕ್ತಿಗಳು ಬರ್ತಾರೆ, ಹೀಗೀಗ ನಮ್ಗೆ ಕಷ್ಟ ಉಂಟು, ಹೀಗೀಗ ಆಗ್ತಾಯಿದೆ, ಹೇಗೆ ಮಾಡೋದು ಅಂತ. ಒಂದು ಪ್ರಸಾದ ಕೊಟ್ಟರೆ ಸಾಕು, ನಮಗೊಂದು ವಿಶ್ವಾಸ, ಅದು ಹಾಗೇ ಆಗುತ್ತೆ. ಆ ವಿಶ್ವಾಸನೇ ಅದು ಶಕ್ತಿ. ಆ ವಿಶ್ವಾಸನೇ ಅವರು ಕೊಡೋದು ನಮಗೆ. ಈ ಪ್ರಸಾದ ಕುಂಕುಮ ಮತ್ತು ಒಂದು ಹೂವಿನ ಒಂದು ಗಂಧದ ಪ್ರಸಾದ ಅಷ್ಟು ಕೊಟ್ಟರೆ ಸಾಕು, ನಮಗೆ ನಮ್ಮ ಎಲ್ಲ ಕಷ್ಟ ಪರಿಹಾರ ಆಗುತ್ತೆ, ನಮ್ಗೆ ವಿಶ್ವಾಸ ಬೆಳೆಯುತ್ತೆ. ಇದನ್ನು ನಾವು ಮುಂದಿನ ಪೀಳಿಗೆಗೂ ಹೇಳಬೇಕು, ಅವ್ರಿಗೂ ಕರ್ಕೊಂಬರಬೇಕು. ನಾವು ಇಂಥ ಒಂದು ಶಕ್ತಿ ಇದೆ, ನಾವು ಬೆಳೆಸ್ಕೋಬೇಕು. ಮಹೋತ್ಸವದ ಅಂಗವಾಗಿ ನಡೆದ ವಿವಿಧ ಆಟೋಟ ಹಾಗೂ ಧಾರ್ಮಿಕ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಸತ್ಯಶ್ರೀ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ, ಗಣ್ಯರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮವು ಗುರುಪುರ ಸೆಂಟ್ರಲ್ ಕ್ಲೋತ್ ಸ್ಟೋರ್ ಮಾಲೀಕರಾದ ಶ್ರೀಜಿ ಅಣ್ಣಪ್ಪ ಪ್ರಭುಗಳ ಅಧ್ಯಕ್ಷತೆಯೊಂದಿಗೆ ಮುಂದುವರಿಯಿತು. ಈ ಶುಭ ಸಂದರ್ಭದಲ್ಲಿ ಗುರುಪುರದ ರಘು ಬರೆದು ಶ್ರೀ MS ಕಾಮತ್ ಸಂಯೋಜಿಸಿದ ಗುರುಪುರದ ಸಿರಿಯಪ್ಪೆ ಶ್ರೀ ಸತ್ಯದೇವತಾ ಎಂಬ ತುಳು ಭಕ್ತಿಗೀತೆಯ ಧ್ವನಿ ಮುದ್ರಿಕೆಯನ್ನು ಸ್ವಾಮೀಜಿಗಳು ತಮ್ಮ ದಿವ್ಯ ಹಸ್ತದಿಂದ ಬಿಡುಗಡೆಗೊಳಿಸಿದರು. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಹಾಗೂ ಗುರುಪುರ ಜಂಗಮ ಮಠದ ಶ್ರೀ ರುದ್ರಮುನಿ ಮಹಾಸ್ವಾಮಿಗಳು ಆಶೀರ್ವಚನವಿತ್ತರು. ಈಗ ಎಲ್ಲ ಆಂಗ್ಲ ಮಾಧ್ಯಮ ಅಂದರೆ ಓದಿಸುವುದು ತಪ್ಪಲ್ಲ, ಆದರೆ ಅಲ್ಲಿಯ ಸಂಸ್ಕೃತಿಯನ್ನು ನಮ್ಮ ಮಕ್ಕಳ ಮೇಲೆ ಅಳವಡಿಸಿಕೊಳ್ಳಲು ಬಿಡಬೇಡಿ. ಮನೆಗೆ ಬಂದಾಗ ಮನೆಯಲ್ಲಿ ಏನು ಪೂಜಾ ಕಾರ್ಯಕ್ರಮಗಳು ಉಂಟು ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡಿ. ಆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವುದನ್ನು ನಿಷೇಧಿಸಿ. ಮೊದಲ ಪಾಠಶಾಲೆ ಎನ್ನುವಂತೆ ಮನೆಯಿಂದಲೇ ಧರ್ಮದ ಪ್ರಾರಂಭವಾಗಬೇಕು. ಬಹಳ ಕಾಲದ ಹಿಂದೆ ನಾವು ಕಂಡಾಗ ಜನಾರ್ದನ ಭಟ್ರು ಶ್ರದ್ಧೆಯಿಂದ ಭಕ್ತಿಯಿಂದ ಆ ಸತ್ಯದೇವತೆಯನ್ನು ಉಪಾಸನೆ ಮಾಡಿದರು. ಉಪಾಸನಾ ಮೂರ್ತಿ ಅವರ ಮಗನ ಮೇಲೆ ಮೈದಳೆದು ಬಂದಳು. ಪ್ರಸ್ತುತವಿರುವಂತಹ ಚಂದ್ರಕಾಂತ ಭಟ್ರು ಶ್ರದ್ಧೆಯಿಂದ ಅವಳ ಸೇವೆಯನ್ನು ಮಾಡಿದರು. ಮೈಮೇಲೆ ಬಂದಂತಹ ಮಹಾತಾಯಿ ಭಗವದ್ಭಕ್ತರ ಅಂತಃಕರಣವನ್ನು ಹೊಕ್ಕಿದ್ಲು. ಬಂದಂತಹ ಭಗವದ್ಭಕ್ತರಿಗೆ ತನ್ನ ಶ್ರದ್ಧೆಯಿಂದ ಧರ್ಮ ನುಡಿಗಳನ್ನು ಕೊಟ್ಟಳು. ಯಾವಾಗ ಧರ್ಮ ನುಡಿಗಳು ಭಕ್ತರಿಗೆ ಪ್ರಿಯವಾಯಿತು, ಒಬ್ಬಾತ ನಂಬಿಕೊಂಡು ಬಂದು ನಂಬಿದ್ದನ್ನು ಇಂಬು ಸಿಕ್ಕಿದಾಗ ಆ ಸಾನ್ನಿಧ್ಯದ ಮೇಲಿನ ಭಕ್ತಿ ನಿಚ್ಚಳವಾಯಿತು. ಕಠಿಣತಮವಾಗಿರತಕ್ಕಂಥ ಸಮಸ್ಯೆಗಳು ಕೂಡ ಪರಿಹಾರಗೊಂಡಂತಹ ಕ್ಷಣದಲ್ಲಿ ಮನುಷ್ಯ ಭಾವುಕನಾಗ್ತಾನೆ. ನಾನು ಕಳೆದ 15 ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ. ಪ್ರತಿ ವರ್ಷ ನಾನು ನನ್ನ ಕಾರ್ಯಕ್ರಮಕ್ಕೆ ವಿದೇಶಕ್ಕೆ ಹೋಗುವಾಗಲೂ ಬೇರೆ ದೇಶದ ಯಾವುದೇ ಮೂಲೆಗೆ ನಾನು ಕಾರ್ಯಕ್ರಮ ಕೊಡಲಿಕ್ಕೆ ಹೋದಾಗಲೂ ಇಲ್ಲಿ ಬಂದು ಪ್ರಸಾದ ತಗೊಂಡು ಹೋಗುವುದು ಒಂದು ವಾಡಿಕೆ ನಂದು. ಆ ತಾಯಿಯ ಅನುಗ್ರಹದಿಂದ ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ ಅನ್ನೋ ಒಂದು ಖಂಡಿತ ಧೈರ್ಯ ಇದೆ. ಅದೇ ರೀತಿ ಎಲ್ಲರಿಗೂ ಎಲ್ಲರ ಸಮಸ್ಯೆಗಳಿಗೂ ಎಲ್ಲರ ಕಷ್ಟಗಳಿಗೂ ಸ್ಪಂದಿಸುವಂತಹ ಆ ತಾಯಿ ನಿಜವಾಗಿಯೂ ನಮ್ಮ ಭಾರತ ದೇಶದಲ್ಲೇ ಇಂಥ ಒಂದು ಕ್ಷೇತ್ರ ತುಂಬ ಪುಣ್ಯಪ್ರದವಾದ ಕ್ಷೇತ್ರ ಇದು. ಹಾಗೆ ಒಂಜಿ ದೈವದೇವರ ನಾಡು, ಒಂಜಿ ಸತ್ಯದಪ್ಪೆ ನಾಡು, ಒಂಜಿ ಧರ್ಮದೇವತೆ ನಾಡು. ನಮ ಒಂಜಿ ನಿಷ್ಕಲಂಕ ಮನಸ್ಸಿಡು ಸ್ವಾರ್ಥ ಇಜ್ಜಂದ ಐನೊಂಜಿ ಭಕ್ತಿಪೂರ್ವಕವಾದ ನಮ್ಮ ಒಂಜಿ ಅನುಷ್ಠಾನ ಮಲ್ತುಂದಾಂಡ ಅಲ್ನ ಕಾರ್ಣಿಕ ಏತು ತೈಪವಲು ಪಂಡದು ಇನಿ ಸಾಕ್ಷಿ ಪಂಡುಂದಾಂಡ ಇನಿ ಈ ಸತ್ಯದಪ್ಪ ಅಂದಿಗೆ ಕಲಿಯುಗೊಟ್ಟು ಒಂಜಿ ಊರು ಉಂಡು ಗುರುಪುರ. ಈ ಊರುಡು ಪೋಲೆ ನಿಕ್ಲು ಜನಕ್ಲಿನ ಸಜ್ಜನೇರ್ನ ಮೊನೆ ತೂಲೆ, ಆ ಸಜ್ಜನೇರ್ನ ಭಯಭಕ್ತಿನ ತೂಲೆ ಆ ಊರು ಒಂಜಿ ಏತ್ತು ಪಾವನ ಆತನ ಪಂಡದು ಮಾತಿರ್ಲ ಒಂಜಿ ತೋಜಿಲೆಕ್ಕ ಆವೋಡು, ನಂಕೊಂಜಿ ಆದರ್ಶ ಆವೋಡು ಇಂದು ಎನ್ನ ಆಸೆ. ವಿಶೇಷವಾಗಿ ಗುರುಪುರ ಒಂದು ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿ ಭಕ್ತಜನ ಅಭಿಷ್ಟಿಸುವ ಲೋಕ ಕಲ್ಯಾಣಕ್ಕೆ ಈ ಧಾರ್ಮಿಕ ಸೇವಾ ಸಂಸ್ಥೆ ಇನ್ನು ಮುಂದೆಯೂ ಈ ಧ್ರುವತರಗತಿಯನ್ನು ಪ್ರಾರ್ಥಿಸುತ್ತೇನೆ. ಅತಿಥಿಗಳಾಗಿ ಶ್ರೀ MS ಕಾಮತ್, ಶ್ರೀ ಪ್ರಮೋದ್ ಕುಮಾರ್ ರೈ, ಶ್ರೀ G ರಾಮಕೃಷ್ಣ ಶೆಟ್ಟಿ, ಶ್ರೀ ರಘು ಗುರುಪುರ, ಶ್ರೀಮತಿ ಪದ್ಮಿನಿ N ಅಂಚನ್ ಅತಿಥಿಗಳಾಗಿ ಆಗಮಿಸಿದ್ದರು.
ಜನರನ್ನೆಲ್ಲ ಕೊಂಚ ಹಾಸ್ಯಲೋಕಕ್ಕೆ ಒಯ್ಯುವ ನಿಟ್ಟಿನಲ್ಲಿ ಕುಂದಾಪುರದ ರೂಪಕಲಾ ಕುಳ್ಳಪ್ಪು ಮೂರುಮುತ್ತು ಕಲಾವಿದರಿಂದ ಮಾಸ್ಟರ್ ಪ್ಲಾನ್ ಕನ್ನಡ ನಾಟಕ ಜನರ ಮೊಗದಲ್ಲಿ ನಗುವನ್ನು ತರುವಲ್ಲಿ ಯಶಸ್ವಿಯಾಯಿತು. ಅಂಬುಜಾ ಮೇಡಮ್ ಎಂಟ್ರಿ ಅಂದ್ರೆ ದೊಡ್ಡ ಗುಡ್ಡೆ ಹಗ್ಗಣ ಬಂದಾಗ ಆಯ್ತು. ರಂಚ್ ಕೂಡ ಓಡ್ ಕುಳಿಂದು ರೈಲು ವರಿದಲ್ಲ. ನಮ್ಮ ಉಡುಪಿಯ ಕೃಷ್ಣ ಮಠದ ಆನೆ ಇವತ್ತು ಇಲ್ಲಿ ಗುರುಪುರಕ್ಕೆ ಬಂದಾಗ ಆಯ್ತು. ಅಂಬುಜಾ ಮೇಡಮ್, ನೀವು ಹೇಳಿದ ಎಲ್ಲ ಐಟಮ್ ಚೀಲದಲ್ಲಿದೆ, ಆಮೇಲೆ ಲೆಕ್ಕ ಮಾಡಿ ಕೊಡ್ತೇನೆ. ಸಂಜೆ ತಿನ್ಲಿಕ್ಕೆ ತಿಂಡಿ ಏನ್ ಮಾಡುದು ಮೇಡಮ್? ಅಯ್ಯ, ಇವರು ಮುಸುಡಿ ಬೆಂಕಿ ಬೀಳಿ. ದೇವರನ್ನು ಒಲಿಸಲು ಸುಲಭ ರೂಪದಲ್ಲಿ ಕಾಣುವ ದಾರಿ ಎಂದರೆ ಭಜನಾ ಸೇವೆ. ಜಿಲ್ಲೆಯ ವಿವಿಧ ಭಜನಾ ಮಂಡಳಿಯವರಿಂದ ಮಂದಿರದಲ್ಲಿ ಭಕ್ತಿ ಭಾವದ ಭಜನಾ ಸಂಕೀರ್ತನೆ ನಡೆಯುತ್ತಿದ್ದು ಭಗವಂತನ ನಾಮಸ್ಮರಣೆಗೆ ವೇದಿಕೆಯಾಯಿತು. ಅಂದು ತಡರಾತ್ರಿ ಸತ್ಯದೇವತಾ ಧರ್ಮದೇವತಾ ಮೂಲ ಗರ್ಭಗುಡಿಯಲ್ಲಿ ವೈಭವದ ನರ್ತನ ಸೇವೆಯನ್ನು ಆಯೋಜಿಸಲಾಗಿತ್ತು. ಸತ್ಯದೇವತಾ ಮಂದಿರದಲ್ಲಿ ಆರಂಭವಾದ ವಿಶೇಷ ದರ್ಶನ ಸೇವೆಯ ಆವೇಶ ಪರಾಕಾಷ್ಠೆಗೆ ತಲುಪಿತ್ತು. ನರ್ತನ ಸೇವೆಗೆ ಪೂರಕವಾಗಿ ನಡೆದ ಈ ದರ್ಶನ ಸೇವೆಯನ್ನು ಭಕ್ತ ಜನಸ್ತೋಮ ಮೂಕ ವಿಸ್ಮಿತರಾಗಿ ನೋಡುತ್ತಿದ್ದುದು ಅವಿಸ್ಮರಣೀಯ.
भावना जोरा का आहे कुटुंबातली हे जलायचं असंच तो परवडणे का धन्वंतर परत राजा आंधी होणं नंतर पारवाई भाऊ देता असं रे भक्तीन करताना आणि फुला खंच बारदाला मोगार मोगारेची चांगलावरच्या वाईटावरची म्हणून जवान पाय पन्ना दोरताची मरणानंतर दबरताची फुल फुलाचे ते देव गाडते ते भागियारी कोण कोण कंचन मना फल मिळचे कंच काळा कण जायना बहिण भक्तीन करताना अर्चन करून पूजन करून कोण चोलैला सात सत्कर्म कार्य आम्ही तरी अनेक देवाला अनुग्रह मिळवून आणि की भवार आपण शक्ती संतोषारी यथोदा येणं हिला आपण ऊन करणे कंच काळा घेता गेलाय पटाणातील काळारी येऊन गेल्यावर त्यांनी तुमची रूपार सेव कोण जरी म्हणजे आता दुर्वा भल ना जरी वेळ ना तिला काल ना तारी येऊन त्यांनी सेव कोण चमकलेलं सर शेतांका आपण सावड जाऊन राबेल सर तो गोळी रोको राजना भक्ता भारी गोळी रोक बरवा सावड की तशी सत्य ते निघेल भजक कांक सावड जाऊन राबून येतो त्या रक्षण कोणाला कीर्ती घेतला आचार्या वाग्दान देता निघेल हृदय पुणे द्रष्टाला गुरु दाखव गवईन काय ना म्हणे एक लाली नाच लागत थोडे पुणे मी गेला शक्ती तू म्हणता और नका कसले नका शांती राहून तू प्रसाद दिला पूर्ण वर्षाय पण नगर पडव काल कशी तू गेल चढाच्या इथेच कशी गंमत करता तशी मग वर्षाय पण वैभव नव्हता तो आपण संतोषार घेऊ का वैन आज आपण नर्तन करलो आनंद कालार संतोषाराम घेतला वैन घेऊ का वैन तू सांगेल ती चूक नाव घेतील ती सांगेल ती चूक नाव वैन तुझ्या मना भितरी भजक खंचरो बार कष्टार कष्ट परिहार कोण दिता कीर्ती मचवायता अनंत रूपार या जाग्यार आणि कीर्ती योग्य रूपार करता बांगर किते दाडाई रान्नी गाली बापास कुताळीचे बांगर योजना आहे इंगड कंचे सोत मिळतो तुका सांग रान्नी गाली कोणाला सुनवता स्वर्ण भक्ताळी कोणा आलं जय जय ना निघाल भरत राजाला ऐक असते आपण मगेल जरा गामी तर गल्ला दाडे कंचे काला की किती धाडा आहे किती लहान आणि की मुद्द जाता गटी जाता मुद्द जाता गटी जाता संतोषात मगेल सरा गामी तर दांड गेले या सरा गुटला भीतर दवरला मगेल कदर याव खाना मगेल भजक का कदर बनावून दवरला काय कळलं कंचे काला रे मगेल भजक कोण मागताजी ताकि दी तो म्हणला कंचे काला की आपण मगेल कदर इच्छा भावना त्या संतोषात भजक कंचे काला करता रे मागताजी तांगेल कष्ट आग अनुग्रह प्रसाद आशीर्वाद मेळा पुरो हेच पुताळे बंगार नेवे आणि ती संतोषारी वैभवारी कुटुंबा परस्पर ऐक्यमती देवरो एकालू का गेले वारते अडोळचेची जलारी मोणा तशी कोण रुच काम गेला आपण करता वारी जोडता गेले हडळता पाल्लो पोटचा पुरुषवा गेलो मोणा कंचे काला की रूप मर्राती शांपू संतोषार आपण कीर्ती घेऊन निघेल भजक आणि की वैभवार कीर्ती काणी घेतात ಭಂಡಾರವು ಮೆರವಣಿಗೆಯ ಮೂಲಕ ಸಾಗಿ ಬಂದು ಮೂಲ ಗರ್ಭಗುಡಿಯನ್ನು ಸೇರಿ ಸಂಭ್ರಮದ ನರ್ತನ ಸೇವೆ ಆರಂಭಗೊಂಡಿತು.
ಆರ್ಯನ್ ಈ ಗ್ರಾಮದೈವದ ಮನಸ್ಸಂದು ಮಲ್ಪ ಒಂದು ಆಕಾಶರ್ದು ಭೂಮಿಗುಂಡ ಒಂದು ಭೂಮಿರ್ದು ಮನೆಮಂಚಾಗುಂಡ ಒಂದು ಗಟ್ಟದ ಕೊಡಿರ್ದು ಕಡಲ ಬರಿ ಮುಟ್ಟ ಸ್ನಾನ ಮಾಡ ಕಟ್ಟ ಒಂದಾರ್ ಗುಡಿಗೋಪುರ ಕಟ್ಟ ಒಂದು ಮನೆಮಂಚಾವು ದೀಪ ಒಂದು ಅಂಚನೆ ಸುಬ್ರಾಯ ಭಟ್ರ ಕುಟುಂಬದ ಬೆರಿಬತ್ತೊಂದು ಬಲತ್ತಕಾರ ಉಲಾಯ್ದಿ ಧರ್ಮಚಾವಡಿ ಪೊಗ್ಗುದು ಕಾಲಕಾಲಗ ಆಗ ಭೋಗಲೆನಿಗೆ ತಂದು ಆ ಕಾಲವರೆಗೂ ಈ ಕಾಲ ಮುಟ್ಟ ಕುಟುಂಬನ್ಲ ಭಕ್ತರೆಲ್ಲ ರಕ್ಷಣೆ ಮಾಡ್ಕೊಂಡು ಧರ್ಮನು ನೆರಪ್ಪ ಒಂದು ಸತ್ಯಂ ಒಳಿಪ್ಪ ಒಂದು ಬರ್ತಾರೆ ಅಂಚನೆ ನಿಮಿತ್ತ ದಿನೊಟ್ಟು ಕಟ್ಟಿಗೆ 10 ಪರಿಪೂರ್ಣ ಕರುಟಿ ಬಂಜುರ್ಲಿ ಉಂಡ ಒಂದು ಇಳಿತ್ತ ದಿನೊಟ್ಟು ಈ ಕುಟುಂಬ ಸಂಸಾರ ಸೇರಿದು ಕೊರ್ನಂಚಿನ ಬಲಿಸೇವಿನ ಸತ್ಯಲು ಸಂತೋಷರು ಸ್ವೀಕಾರ ಮಾಡ್ತೊಂದು ಈ ಕುಟುಂಬವು ಅಮೃತನು ಕೂಡಾವಣ್ಣ ಕುಟುಂಬ ಸಂಸಾರ ಸೇರಾವಣ್ಣ ಪಟ್ಟು ಪರಕ್ಕೆ ಕೂಡಾವಣ್ಣ ಈ ಕ್ಷೇತ್ರದ ನಿಕಲ್ನ ಸಾನ್ನಿಧ್ಯ ಒಂದು ಪಣಪ ಒಂದು ನಂದಿ ಕುಟುಂಬವು ನಂದಿ ಭಕ್ತರಿಗೆ ಇಂಗುಣು ಕೊಡ್ದು ಎದ್ದ ವಿಶೇಷ ತರದ ಸೇವೆಗೆ ತನ್ನ ಪೂರವಾರ ಕರುಟಿ ಎತ್ತೊಂಡ ಬಲಿಸೇವೆನ್ನಿಕ್ಲಿನಿ ಸಂತೋಷರು ಸ್ವೀಕಾರ ಮಲ್ತೊಂದು ಈ ಕುಟುಂಬವು ಇತ್ತಿನವರು ಬರ್ತಿನ ವಾವಂದಿ ದೋಷಲು ಇತ್ತಿಂದಲನಿಕಲ್ನ ಮಾಯೋಡು ಮಾಜಾದು ಅಂಚನೆ ಜೋಕು ಬಾಲೆಲಿಗೆ ಸದ್ಬುದ್ಧಿಲ ಸದ್ವಿದ್ಯಲ ಕೊದ್ದು ಸನ್ಮಾರ್ಗೋಡು ನಡಪಾದು ಗಿದ್ದೆಟ್ಟಿತ್ತಿ ಕೈಕಂದಿಲೆಗೆ ಕ್ಷೀರ ಸಂಪತ್ತಲ ಆರೋಗ್ಯಂಲ ಕೊಡ್ದು ಇಂಚನೆ ಅನಂತ ಕಾಲ ಮುಟ್ಟ ನಿಕ್ಕಲ್ನ ಬಲಿಸೇವೆಗೆ ಇಂಬು ಮರ್ತು ಕೊಡ್ದು ಈ ಕುಟುಂಬವು ವಾತರದ ಅನಾಹುತಲ ಅವಡ ಆಪತ್ತುಲ ಅವಡು ಬರಂದಿಲ ಕೈ ಕುಟುಂಬನು ಸರ್ವವಿದೊಟ್ಲ ರಕ್ಷಣೆ ಮಲ್ತೊಂದು ಕೀರ್ತಿಗೆ ತಂದು ಪುರಗಟ್ಟ ಅವನು ಊಹೆಗೂ ನಿಲುಕದಷ್ಟು ಆಡಂಬರದಿಂದ ನಡೆದ ನರ್ತನ ಸೇವೆ ಭಕ್ತಿಯಿಂದ ಬಂದ ಭಕ್ತರನ್ನು ದೈವೀ ಶಕ್ತಿ ಪ್ರಥಮ ದಿನವೇ ಅನುಗ್ರಹಿಸಿದಂತೆ ಭಾಸವಾಯಿತು. ಕರ್ಲೋಟೆ ಬಂದವರಿಗೆ ವರ್ಷಾವಧಿ ಭೋಗ ಈ ಮಣ್ಣುಡೆ ನಿಕ್ಕೊಳ್ಪೆಂದಿನ ಭೋಗನು ಸಂತೋಷದ ಸ್ವೀಕಾರ ಮಲ್ಪಡು ಉಂಡಾಪಿನ ಪೊರ್ತಡು ವಿಷಗಳಿಂದ ಹೊರಮಲ್ತದೆ ಅಮೃತಗಳಿಂದ ಹೊರಗಾದು ನಿನ್ನ ಸಂಸಾರನ ಉದ್ಧಾರ ಮಲ್ತದೆ ಮೂಜೆ ಮುಖಾಲುಗಳಿಗೆ ಉಂಡಾದು ರಕ್ಷಣೆ ಮಾಡ್ತದೆ. ಬಟ್ರೆ ಎನ್ನ ಹಿರಿಯ ಕರ್ತವ್ಯ ಭೂಮಿಗೆ ಭುಕ್ತಿ ಆಕಾಶವು ಪುಗೆ ಬಾಡಿಯರು ಮಣ್ಣಿಗೆ ದಾನ ಅದು ಪೋಯಿಂಚಿತ್ತಿನ ಕರ್ತವ್ಯ ಎನ್ನ
ಅರೆ ಕಾಲೋಡು ಅರೆ ಬೆರಿ ಬರ್ತದೆ ನೆಲಾತಿನ ದೈವ ಯಾನು ದಾಯಂದು ಬಂಡ ಕಟ್ಟಿನ ಕರಿಮಣಿ ದೀನ ಮುತ್ತೇಸಿ ಒಂಜಿ ಕಾಲೋಡು ಕಲ್ಯಾಣ ಮೂರ್ತ ಮಲ್ತು ಕೊರ್ನಗ ಬಾ ಮಳ್ಳ ಒಂಜಿ ಕಣ ನೀರು ಕರಗದು ಎನ್ನ ಕೈ ಕುಂದಿಲಾಡೆ ಎನ್ನ ಕೈಟಿ ಇಜ್ಜೆ ಬನ್ಪುಣ ಭಾಷೆನು ಮಾತ ಮದಿತದ ಆರು ಎಡ್ಡೆ ಪಡಿಕೆ ಮಲ್ತು ಕೊರ್ತಿನ ವ್ಯಕ್ತಿ ನಿಕ್ಲೇನು ಮೆಕ್ಕಿ ಕೊಲೆಯನ್ನು ಬತ್ತೊಂದು ಅತ್ತೇ ಆವಡಾಣಿಗೆ ತರವಿನಿಕ ಮುದಲು ಎನ್ನ ಕರ್ತವನ ಭಾಷೆನು ಹಾಳು ಮಲ್ದಿಜಿ ಬಟ್ರೆ ನೆಗಪಾದು ಕೊರ್ತೆ ನನ್ನ ದುಂಬುಗಳು ಹಂಚೇನೆ ಭಕ್ತಿ ದಿವಲ್ನಿ ಕೊರ್ನೆ ಇಲ್ಲು ಬೇತೆ ಕೊನತ್ತಿನ ಇಲ್ಲು ಬೇತೆ ಎನ್ನಡೆ ಎನ್ ಸತ್ಯ ದೇವತೆ ಬಿರುಗುಡೆಯಲು ಎಂಕಲ್ಲ ಬನ್ಪುಣ ಆಸೆ ದಿವಲ್ನಿ ಭಾಷೆ ಕೊರ್ತೆ ನಮ್ಮ ಮಲ್ಪು ಯಾವಾರ ಕೈ ಕಟ್ಟಾಗಲಕ ದೇವರ ದೈವ ಸತ್ಯ ದೇವತೆ ಕುರಿಚಿನ ವಾಕ್ಯ ಕಡಗಾಲ ಮೇಲೆ ಒಂದು ವಚನ ಬಂದು ಸಂಸಾರ ಮೇಲುಡು ಯಾರು ನಿಕುಲು ಸಂಸಾರ ಮೇರೆಂಡ ಮಾತ್ರ ಆಡ ದೈವ ಅದೇ ಅಂಚನಗ ನಿಖಿಲ ಮೆರಪವೆ ತೆಲ್ಪ ನಲ್ಪದಿ ಜಾಗದ ಕೀರ್ತಿ ಗರಸಿಯನ್ನು ಗುರುತು ಕುರಿತು ನಾಳೆ ದಿಕ್ಕದ ಕಪ್ಪಗಾಡಿಗೆ ತಪ್ಪದೆ ಸಂಸಾರ ಬಾಳ ಒಂದು ದೋಷದ ರಾತ್ರಿ ಇಡೀ ನಡೆದ ನರ್ತನ ಸೇವೆ ಮುಂಜಾನೆಯ ವೇಳೆಗೆ ಪೂರ್ಣಗೊಂಡಿತು. ಸಂತೃಪ್ತಿಗೊಂಡ ದೈವೀ ಶಕ್ತಿಗಳಿಂದ ಭಕ್ತ ಸಂಕುಲಕ್ಕೆ ಅಭಯ ಪ್ರಸಾದವಾಯಿತು. ಮೊದಲ ದಿನದ ಕಾರ್ಯಕ್ರಮವೇ ಸುಮಾರು 24 ತಾಸುಗಳಷ್ಟು ನಡೆದದ್ದು ಸತ್ಯದೇವತಾ ಧರ್ಮದೇವತಾ ರಜತ ಮಹೋತ್ಸವಕ್ಕೆ ನಾಂದಿಯಾಯಿತು.